Watch full episodes on Jio Hotstar. ನಾನು 20 ವರ್ಷದ ಅನುಭವದಲ್ಲಿ ಈ ತರ ಸುಂದರವಾದ ಸಿಟಿ ನಾನು ಇದುವರೆಗೂ ಎಲ್ಲೂ ನೋಡೇ ಇಲ್ಲ. ಅಯ್ಯಮ್ಮ, ಬಹಳ ಚೆನ್ನಾಗಿದೆ ಕಡೆ. ಬಹಳ ಚೆನ್ನಾಗಿದೆ ಜಾಗ. ಅಯ್ಯೋ ನನ್ ಕೇಳಿದ್ರ ಇಲ್ಲಿ ಕೇಳ್ರಿ, ಪೊಲೀಸ್ನವ್ರು ಸೈರನ್ ಕೇಳ್ರಿ, ಅದು ಏನೋ ಎಡವಟ್ಟಾಗ್ತಾ ಇದೆ ಕೇಳ್ರಿ ಅಲ್ಲಿ. ಅಯ್ಯಮ್ಮ, ಅಪ್ಪ ಜಸ್ಟಿಸ್. ಅಯ್ಯೋ ಏನ್ ನಡೀತಾ ಇದೆ ಇಲ್ಲಿ? ಯಾರೋ ದೊಡ್ಡ ಕಲ ಸಿಗಾಕೊಂಡಿರ್ಬೋದು. ನೀನ್ ಯಾರೇ ಆಗಿರು ಸರೆಂಡರ್ ಆಗು, ಮತ್ತೆ ಆ ಕೊಹಿನೂರು ವಜ್ರನ ವಾಪಸ್ ಮಾಡು, ಇಲ್ಲ ಅಂದ್ರೆ ನಿನ್ ಕಥೆನ ಮುಗಿಸ್ತೀವಿ. ಈ ಕೂಡ್ಲೆ ಹೊರಗಡೆ ಬಾ ಬೇಗ. ಪೇಷಂಟ್ಗಳು ಅವ್ನು ಕೊಹಿನೂರು ವಜ್ರ ತಗೊಂಡು ಎಸ್ಕೇಪ್ ಆಗ್ತಾ ಇದ್ದಾನೆ ನೋಡ್ರೆ ಅಲ್ಲಿ. Everyone be alert! ಏನು ಕಾಣಿಸ್ತಾ ಇಲ್ಲ, ಅವ್ರು ತಪ್ಪಿಸ್ಕೊಳ್ತಾ ಇದ್ದಾರೆ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಸರ್ ಚಿಕ್ಕಪ್ಪ ಸರ್ ಜರ್ಕೊಳ್ಳಿ ಸರ್ ಬರ್ತಾರೆ. ಅಯ್ಯ ಬಾರಿ. ಅಯ್ಯೋ ಮೋಟು ಪುತ್ಲು ನನ್ ಕೇಳಿದ್ರ ಎಲ್ಲಿದ್ರಯ್ಯ ನೀವೆಲ್ಲ? ಕೊಯ್ನೂರು ವಜ್ರ ತಗೊಂಡು ಕಳ್ಳ ಎಸ್ಕೇಪ್ ಆಗ್ತಾ ಇದಾರೆ ಕೇಳ್ರಿ. ಅಲ್ಲ ಮೋಟು ಪತ್ಲು ಬೇಗ ಬಂದ್ಬಿಡ್ರಯ್ಯ ನೀವು. ಡಾಕ್ಟರ್ನ ಕೊಹಿನೂರು ವಜ್ರ ನಮ್ಮ ದೇಶದ ಆಸ್ತಿ, ಯಾರು ಕತ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ನಾವ್ ಈಗಲೇ ಬರ್ತಾ ಇದೀವಿ ಡಾಕ್ಟರ್ನ. ಪತ್ಲು ನಡಿಯೋ. ಅಯ್ಯೋ ಅವ್ರ ಪೈಪು ಕಟ್ಟಾಗಿ ಹೋಗಿದೆ, ಮತ್ತೆ ಅವ್ರು ಹಾಗೆ ಹೋಗ್ತಿದಾರಲ್ಲ. ಅಯ್ಯೋ ನಿಂತ್ಕೊಳ್ಳಿ. ಸ್ನೇಹಿತರೆ ನಾವು ಬರ್ತಾ ಇದೀವಿ, ಯೋಚನೆ ಮಾಡಬೇಡಿ. ನಮ್ಮನ್ನೇ ಡ್ಯಾಶ್ ಹೊಡಕ್ಕೆ ಬರ್ತಾ ಇದ್ದಾನೆ, ನಮ್ಗೆ ಹೇಳ್ತಾ ಇದ್ದಾನೆ ಹೆದರ್ಕೋಬೇಡಿ ಅಂತ. ನೋಡಿ ಬಾಬಾ ಕಾಪಾಡಿ. ಐಸ್ ಕ್ರೀಮ್, ನನ್ನ ಐಸ್ ಕ್ರೀಮ್. ವಾ ಎಂತ ಐಸ್ ಕ್ರೀಮ್ ಇದು! ಅರೆ ಈಗೇನಪ್ಪ ಗತಿ ನಮ್ದು? ಅಯ್ಯೋ ಈ ಮಿಷಿನ್ ಔಟ್ ಆಫ್ ಕಂಟ್ರೋಲ್ ಆಗೋಗ್ಬಿಟ್ಟಿದೆ ಕಣೆ ಮಟು. ದಾರಿ ಬಿಡಿ. ಅಜ್ಜಿ ನೀವ್ ಇಲ್ಲೇ ಇರಿ, ನಾನು ಹೋಗಿ ಕೇಕ್ ತಗೊಂಡ್ಬರ್ತೀನಿ. ಸರಿಮ್ಮ. ಅಯ್ಯೋ ಯಾರಾದ್ರೂ ಕಾಪಾಡಿ ನನ್ನ. ಅಯ್ಯೋ ಕಾಪಾಡಿ.
ಅಯ್ಯೋ ಅಜ್ಜಿ ಸೈಡಿಗೆ ಬಂದ್ಬಿಡಿ ಬೇಗ. ಅಜ್ಜಿ ಅಯ್ಯೋ ಮಗಳೇ ಅಮ್ಮಮ್ಮ, ನಾನು 20 ವರ್ಷದ ಅನುಭವದಲ್ಲಿ ಇಂಥ ಕಷ್ಟ ಯಾವತ್ತೂ ನೋಡೇ ಇರ್ಲಿಲ್ಲ. ಹೊರಟು ಬತ್ಲು ನೀವು ಯಾವಾಗ ಬಂದ್ರು ತೊಂದರೆ ತಗೊಂಡು ಬರ್ತಾನೆ ಇರ್ತೀರಲ್ಲ. ಅಯ್ಯೋ ಅಯ್ಯಮ್ಮ ಮೋಟು, ಆ ಕಳ್ಳ ರೆಡ್ ಕಾರಲ್ಲಿ ಕೊಹಿನೂರ್ ವಜ್ರ ತಗೊಂಡು ಎಸ್ಕೇಪ್ ಆಗೋಗ್ಬಿಟ್ಟ. ಇವಾಗ ನಾವು ಏನ್ ಮಾಡೋದು ಅವನ್ನ ಹಿಡಿಯೋದಕ್ಕೆ ಮೋಟು? ಹೇಗೆ 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 ಪತ್ಲು ಖಾಲಿ ಹೊಟ್ಟೆಲಿ ನನ್ನ ತಲೆ ಓಡ್ತಾನೆ ಇಲ್ಲ ಕಣೋ. ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಮೊಟ್ಟು, ಆ ಕಳ್ಳನ ಹಿಡ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಇದೆ ಕಣೋ. ಅಲ್ಲೋಡು ಆ ಸೈಕಲ್. ಓಹೋ, ತುಂಬಾ ಚೆನ್ನಾಗಿ ತುಳಿತಿದ್ಯಾ ಮಗು. ಹಾಗೆ ತುಳಿ. ಹಾ, ಹಾಗೆ ಹಾಗೆ. ಈಗ ನಾವು ಸೈಕಲ್ ಹೋಗ್ತಾ ಇದ್ರೆ ಕಳ್ಳನ ಹೆಂಗಯ್ಯ ಹಿಡಕ್ ಸಾಧ್ಯ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದ ಕಣ. ಆ ಸೈಕಲ್ ಅಲ್ಲ ನೋಡು, 5 ಸೀಟ್ ಇದೆಯಲ್ಲ ಸೈಕಲ್, ಅದು. ನಡಿ ನಡಿ ನಡಿ. ಯೋಚನೆ ಮಾಡ್ತಿದ್ದೆ ಕಳ್ಳನ ಹಿಡಿದ ತಕ್ಷಣ ನಾವೆಲ್ಲ ಗರ್ವ ಗರಂ ಸಮೋಸ ತಿನ್ಬೋದು ಅಂತ. ಏನೋ ಸಮೋಸನ? ಅಲ್ಲ ನೀನು ಸೈಕಲ್ ಫುಲ್ ಸ್ಪೀಡ್ ನಲ್ಲಿ ಓಡ್ಸಕ್ ಸಾಧ್ಯ ಏನೋ? ಓ, ಖಂಡಿತವಾಗ್ಲೂ ಸಾಧ್ಯ. ಬಿಸಿ ಬಿಸಿ ಸಮೋಸ ಸಿಗುತ್ತೆ ಅಂದ್ರೆ ನಾನು ರಾಕೆಟ್ ನ ಓಡಿಸ್ತೀನಿ ಕಣೋ. ಬನ್ನಿ ಬನ್ನಿ, ಎಲ್ಲರೂ ಸೈಕಲ್ ಮೇಲೆ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಅಯ್ಯೋ ಕಳ್ಳ. ಓ ಸಾರಿ ಬ್ರದರ್, ಸೈಕಲ್ ನ ವಾಪಸ್ ತಂದ್ಕೊಟ್ಬಿಡ್ತೀವಿ. ಸಮೋಸ 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 ಸಮೋಸ. ಅಲ್ಲಿ ನೋಡಿ ಸೈಕಲ್ ನಮ್ ಕಾರ್ಗಿಂತ ಫಾಸ್ಟ್ ಆಗಿ ಹೋಗ್ತಿದೆ. ಅಲ್ಲೋಡು ರೆಡ್ ಕಾರು, ಫಾಲೋ ಮಾಡೋದನ್ನ ಬೇಗ. ಅಯ್ಯೋ, ಇದನ್ನೇ ಹಿಂಗ್ ಓದಿಸ್ತಾ ಇದ್ದಾರೆ ಮೋಟು. ಸರಿಯಾಗಿ ಓಡ್ತಾಯ? ಅಯ್ಯೋ ಪತ್ಲು, ಹೋಗಿ ಹೋಗಿ ಎಂತ ಐಡಿಯಾ ಕೊಟ್ಟೆ ನೀನು. ನಾವಂತೂ ಖಂಡಿತ ಬದುಕಿರೋದಿಲ್ಲ. ನಾವು ಹೆಂಗ್ ಮಂತ್ರಿ ಹಾಕೊಂಡ್ಬಿಟ್ಟ ಕೊಹಿನೂರ್ ವಜ್ರಕ್ಕೋಸ್ಕರ ಅಲ್ವಾ? ಹುಷಾರಿ ಕಣ್ಣ ಮಟ್ಟು. ಅಯ್ಯೋ, ನಿಧಾನ ಕೊಡ್ತಾಯ? ನಿಧಾನ ಕಡ್ರಯ್ಯ. ಅಯ್ಯೋ, ರೆಡ್ ಕಾರ್ ಇಲ್ಲೋ ಕಾಣಿಸ್ತಾನೆ ಇಲ್ವಲ್ಲ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಈಗಲೇ ತೋರಿಸ್ತೀನಿ ಇರು. ಅಯ್ಯಮ್ಮ, ಕಾಪಾಡಿ. ಅರೆ ಇದು ಯಾವ ಸಿನಿಮಾ ಐಡಿಯಾನ ಮಟ್ಟು ನಿಂದು? ಅರೆ, ಎಲ್ಲೋಗ್ಬಿಡ್ತು ಆ ಕಾರು? ಅಲ್ಲಿದೆ ಮತ್ತು ಅಲ್ಲಿ ಹೋಗ್ತಿದೆ ನೋಡು ಆ ಕಾರು. ಬಾಸ್, ಪೊಲೀಸರು ಕಾರು ತುಂಬಾ ಹಿಂದೆ ಉಳ್ಕೊಂಡಿದೆ. ಇವರೆಲ್ಲ ಯಾರು? ಸೈಕಲ್ ಅಲ್ಲಿ ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ. ಬುದ್ಧಿ ಕಲಿಸ್ತೀನಿ ಅವ್ರಿಗೆ. ಎದುರುಗಡೆ ಸಿಗ್ನಲ್ ಬೇರೆ ಇದೆ. ಆದ್ರೆ ನಾನು ಕಾರ್ ನಿಲ್ಸೋದಿಲ್ಲ. ಇವ್ರಿಗೀಗ ಮಜಾ ತೋರಿಸ್ತೀನಿ. ಮಟ್ಟು ಹುಷಾರು ಕಣ. ಸರ್ಕಾರ ನಿಂತ್ಕೊಂಡ್ಬಿಟ್ಟು ಸೈಕಲ್ ಮೇಲೆ ಬಂದು ಕುತ್ಕೊಂಡಿರಲ್ಲ. ಹೋಗಿ ಸಾರಿ ಸೈಕಲ್ ಅಲ್ಲಿ ಏನಾಯ್ತು? ನೋಡಿಲ್ವಲ್ಲ? ಬ್ರಿಡ್ಜ್ ಮೇಲ್ಗಡೆ ಕರ್ಕೊಂಡು ಹೋಗು. ಓಕೆ ಬಾಸ್. ಅಲ್ಲೋಡು, ಅಲ್ಲೋಗ್ತಿದೆ ಕಾರು. ಅಯ್ಯೋ, ಇವ್ರು ನಮ್ಮನ್ನ ಇನ್ನೂ ಫಾಲೋ ಮಾಡ್ತಿದ್ದಾರೆ ಬಾಸ್. ಕಾರ್ ನಿಲ್ಸು. ಓಕೆ ಬಾಸ್. ಒಬ್ಬ ಮನುಷ್ಯ ಸೈಕಲ್ನ ಇಷ್ಟು ಫಾಸ್ಟಾಗಿ ಹೇಗೆ ಓಡಿಸ್ಬೋದು? ಯಾರವನು? ಅವನು ಯಾರೇ ಇರಲಿ, ಅವನ್ನ ಇಲ್ಲಿ ತನಕ ಬರೋಕ್ ಬಿಡೋದಿಲ್ಲ.
ಅಯ್ಯೋ ಈ ಬ್ರಿಡ್ಜ್ ಹೇಗೆ ಓಪನ್ ಆಗ್ತಿದೆ? ಯಾರಾದ್ರೂ ನಿಲ್ಸಿ ಇದನ್ನ. ಡಾಕ್ಟರ್ ಡಿಸ್ಟ್ರಾಯರ್ ಸೋಲೋದಿಲ್ಲ, ಸೋಲಿಸ್ತಾನೆ. ಅವರೆಲ್ಲ ಈಗ ಇಲ್ಲಿಗೆ ಬರೋಕ್ಕಾಗಲ್ಲ. ಮತ್ತು ಬ್ರಿಡ್ಜ್ ಓಪನ್ ಆಗ್ತಿದೆ, ಈಗ ಏನ್ ಮಾಡೋದು ನಾವು? ಅಯ್ಯೋ ಮೊಟ್ಟು, ಬ್ರಿಡ್ಜ್ ಚಿಂತೆ ಬಿಟ್ಬಿಡೋ ನೀನು. ನೀನ್ ಬರೀ ಆ ಸಮಸ್ಯೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರೋ. ಜೈ ಹೋ! ಸಮೋಸ 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 ಸಮೋಸ. ಓನು ಅವ್ರನ್ನ ತಡೀರಿ, ಅವರು ಬ್ರಿಡ್ಜ್ ಓಪನ್ ಇದ್ರೆ ಹೋಗ್ತಿದ್ದಾರೆ. ಓನು ಬನ್ನಿ ಇಲ್ಲಿಂದ ಹೋಗೋಣ, ಅವರಿನ್ನ ಇಲ್ಲಿ ಬರೋದಿಲ್ಲ. ಇವರು ರಿಯಲ್ ಹೀರೋಗಳು ಮಿಸ್ಟರ್ ಡಿಸ್ಟ್ರಾಯರ್. ವಾ ಬಂದ್ರು ನೋಡಿ. ಬಾಯಿ ಮುಚ್ಚು. ನನ್ನ ಬಗ್ಗೆ ನಾನೇ ಪರಿಚಯ ಮಾಡ್ಕೊಳ್ತೀನಿ. ನಾನು ಡಾಕ್ಟರ್ ಡಿಸ್ಟ್ರಾಯರ್. ಗುಡ್ ಶೋ. ನೀವೆಲ್ಲ ಯಾವ್ದಾದ್ರೂ ಸರ್ಕಸ್ ಅಲ್ಲಿ ಕೆಲಸ ಮಾಡ್ತೀರಾ? ಡಾಕ್ಟರ್ ಡಿಸ್ಟ್ರಾಯರ್, ನಾವ್ ಏನ್ ಮಾಡ್ತೀವಿ ಅಂತ ನಿಮ್ಗೆ ಆಮೇಲೆ ತಿಳಿಸ್ತೀವಿ. ಮೊದ್ಲು ನೀನು ಆ ಕೊಹಿನೂರ್ ವಜ್ರನ ವಾಪಸ್ ಕೊಟ್ಬಿಡು. ನೀನ್ ಕದ್ಕೊಂಬಂದಿದ್ದೆಲ್ಲ ಆ ವಜ್ರನ ತಗೋ ಪ್ಲೀಸ್. ಜೈ ಹೋ! ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯು ವೆರಿ. ಅರೆ ಪೂರ್ತಿ ಡೈಲಾಗ್ ಹೇಳಕ್ ಬಿಡ್ಲಿವಲ್ಲಪ್ಪ ಇವನು. ಮೊಟ್ಟು, ನಿಂಗೇನು ಆಗಿಲ್ಲ ತಾನೆ? ಹೊಡೆದಾಕ್ರಿ ಇವ್ರನ್ನ. ಮೊಟ್ಟು ಎದ್ದೇಳು, ತೋರ್ಸೋರ್ಗೆ ಏನು ಅಂತ. ತಗೋ ತಗೋ. ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ರ ಕತೆ ಮುಗಿಸಿ. ಇಲ್ಲ ನೋಡು, ಸ್ಪೆಷಲ್ ಗೋಬಿ ಶಾಟು ಹೇಗಿದೆ. ಈಗ ನೋಡು, ವಾಲಿಬಾಲ್, ಬಾಸ್ಕೆಟ್ ಬಾಲ್. ಅರೆ ವಾವ್ ವಾವ್, ಏನ್ ಪವರು, ಮಜಾ ಬಂತು. ಅವ್ರ ಬಗ್ಗೆ ಹೊಗಳ್ಬೇಡ, ಹೋಗಿ ಅವ್ರನ್ನ ಹೊಡಿ, ಅವ್ರ ಕೈ ಕಾಲು ಮುರ್ದಾಕು. ಸುಮ್ನೆ ಬಿಡೋದಿಲ್ಲ ನಿಮ್ಮನ್ನ. ನಿಮ್ಮಿಂದಾಗಿ ನಮ್ಮ ಬಾಸು ನನಗೆ ಹೊಡೆದ್ರು. ಈಗ ನೋಡಿ ಏನ್ ಮಾಡ್ತೀನಿ. ಮೊಟ್ಟು, ಶಬಾಷ್ ಶಬಾಷ್ ನನ್ನ ಹುಲಿಗಳೇ. ಅಯ್ಯೋ, ಐಡಿಯಾ. ವಜ್ರ ಎಲ್ಲೋಯ್ತು? ಹಿಡೀರಿ ಅವ್ರನ್ನ. ಸ್ಟಾಪ್. ಮೊಟ್ಟು ಕಾಪಾಡು. ಸ್ನೇಹಿತರು ಹಿಡ್ಕೋತೀಯ ನೀನು? ನೀನ್ ಬಿಡಲ್ಲ ಇವತ್ತು. ಜಾಸ್ತಿ ಆಗೋಯ್ತು. ಅಕ್ಕು ಅಕ್ಕು. ಅಯ್ಯೋ ಬಂದ್ಬಿಟ್ಟೆ ನೀನು. ನಿನಗೆ ಹೈಟ್ ಅಂದ್ರೆ ಭಯ ಆಗ್ತಾ ಇಲ್ವೇನಾ? ನೋಡು ನೋಡು. ಅಯ್ಯೋ ಓಡಿ. ಅಯ್ಯೋ ಓಡಿ. ಅಯ್ಯಬ್ಬ. ಬಸ್, ಪೊಲೀಸ್, ಬೇಗ ನಡೀರಿ ಇಲ್ಲಿಂದ. ಇವ್ರನ್ನ ಆಮೇಲೆ ನೋಡ್ಕೊಳ್ಳೋಣ. ಓಕೆ ಬಾಸ್. ಬೇಗ ಗಾಡಿಲಿ ಕೂತ್ಕೊಳ್ಳಿ. ಏ ತಟ್ಟ, ಬೇಗ ಬಾ. ಏನ್ ಮಾಡ್ತಿದ್ಯಾ? ಬೇಗ ಬಾ. ನೋ, ಏನ್ ಮಾಡ್ಲಿ ಈಗ? ಐಡಿಯಾ.
ಯು ಆರ್ ಅಂಡರ್ ಅರೆಸ್ಟ್. ನಾವು ಸರೆಂಡರ್ ಆಗ್ತೀವಿ, ಆದ್ರೆ ನಮ್ ಬಾಸ್ಗೆ ಜೈಲಲ್ಲಿ 5 ಸ್ಟಾರ್ ಹೋಟೆಲ್ ವ್ಯವಸ್ಥೆ ಮಾಡೋಕ್ಕಾಗುತ್ತಾ ನಿಮ್ಗೆ? ಈಗಾಗಲೇ 911 ಆಗೋಗ್ಬಿಟ್ಟಿದ್ದಾನೆ. ನೀನ್ ಯಾವ ಸಿನಿಮಾ 5 ಸ್ಟಾರು ಯಾವ ಸ್ಟಾರು ಇಲ್ಲ, ನೀನು ತಿಳ್ಕೋ. ಏನ್ ಹೇಳ್ತಿದ್ರೆ ನೀವು? ಸಾರಿ, ನನ್ನ ಬಿಟ್ಬಿಡಿ ಪ್ಲೀಸ್, ನನ್ನ ಬಿಟ್ಬಿಡಿ. ನಾವು ನಿಂಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತೀವಿ. ನನ್ ಬಾಸ್ ಹತ್ರ ಹೋಗ್ಬೇಕು. ಇಲ್ಲಿ ತಗೊಳ್ಳಿ ಸರ್, ಕೊಹಿನೂರ್ ವಜ್ರ. ಥ್ಯಾಂಕ್ ಯು ವೆರಿ ಮಚ್. ನೀವು ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬನ್ನಿ, ನಿಮ್ಮಿಂದ ರಿಪೋರ್ಟ್ ತಗೋಬೇಕು. ನಡೀರಿ. ಸರಿ, ಕೂತ್ಕೊಳ್ಳಿ. ಏನು ಚಿಂತೆ ಇಲ್ಲ, ವಜ್ರ ನಾನು ತಗೊಂಡೇ ತಗೋತೀನಿ. ಡಾಕ್ಟರ್ ಡೆಸ್ಟ್ರಾಯರ್ ಸೋಲೋದಿಲ್ಲ, ಸೋಲಿಸ್ತಾನೆ. ನನ್ನ ಪ್ಲಾನ್ ಕರೆಕ್ಟ್ ಆಗೇ ಇತ್ತು, ಆದ್ರೆ ಎಡವಟ್ಟಾಗೋಯ್ತು. ಏನು ಚಿಂತೆ ಇಲ್ಲ. ನಿಮ್ಗೆ ಕೊಹಿನೂರ್ ವಜ್ರನ ಯಾಕೆ ಬೇಕು? ಅದರಿಂದ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದ್ ಸಿಕ್ಕಿದ್ರು ನೀವ್ ಎಲ್ಲಿ ಮಾರ್ತೀರಾ? ಅದನ್ನ ಯಾರು ತಗೊಳ್ಳೋದು ಇಲ್ಲ. ಕಳ್ತನ ಮಾಡಿದ್ದು ಮಾರೋದಕ್ಕಲ್ಲ. ಆ ವಜ್ರ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಅದು ಸೂರ್ಯನ ಶಾಖನ ಹೆಚ್ಚಾಗಿ ತಡ್ಕೊಳ್ಳುತ್ತೆ. ಅದರಿಂದ ನಾನು ಇಡೀ ಜಗತ್ತನ್ನೇ ಬರ್ಬಾದ್ ಮಾಡ್ಬೋದು. ನನ್ನ ಪ್ಲಾನ್ ಏನು ಅಂತ ನೋಡು. ಸೂರ್ಯನ ಕಿರಣ ಮ್ಯಾಗ್ನಿಫೈಡ್ ಗ್ಲಾಸ್ ಮೂಲಕ ವಜ್ರನ ತಲುಪ್ತಿದ್ದಂಗೆ ಅದರಿಂದ ವಿಚಿತ್ರ ಕಿರಣಗಳು ಆಚೆ ಬರುತ್ತೆ. ಅದರಲ್ಲಿ 1000 ಪಾಲು ಶಕ್ತಿ ಇರುತ್ತೆ. ಅದು ನನ್ನ ಸ್ಯಾಟಲೈಟ್ ಹೋಗುತ್ತೆ, ಮತ್ತೆ ಸ್ಯಾಟಲೈಟ್ ಆ ರೇಸ್ ಇಂದ ಆಕ್ಟಿವ್ ಆಗುತ್ತೆ. ಆಗ ನಾನು ಇಲ್ಲೇ ಕುತ್ಕೊಂಡು ನನಗಿಷ್ಟ ಬಂದಿದ್ದ ದೇಶನ ಬರೀ ರಿಮೋಟ್ನ ಒಂದು ಬಟನ್ ಅದ್ಮಿ ನಾಶ ಮಾಡ್ಬೋದು. ಆಗ ಈ ಪೂರ್ತಿ ದುನಿಯಾ ನಂದೇ. I will rule the world. ಬಾಸ್, ಈಗ ಡೈಮಂಡ್ ನ ಹೇಗ್ ತಗೋತೀರಾ? ಅಲ್ಲಿ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿರುತ್ತಲ್ಲ. ಈಗ ಕಳ್ತನ ನಾನಲ್ಲ, ಬೇರೆ ಯಾರೋ ಮಾಡ್ತಾರೆ. ಹೇಳಿ ಡಾಕ್ಟರ್ ಡೆಸ್ಟ್ರಾಯರ್, ನಾನೆಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಹಾ ಸರ್, ನಾನು ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ನ ಎಲ್ಲಾ ಗಾರ್ಡ್ಸ್ ನ ಬದಲಾಯಿಸಿದ್ದೀನಿ. ಅವ್ರ ಜಾಗದಲ್ಲಿ ನಮ್ ಹುಡುಗರು ಇರ್ತಾರೆ. ನಿಮಗೇನು ತೊಂದರೆ ಆಗೋದಿಲ್ಲ ಸರ್. ನೀವು ಹೊರಡಿ, ನಾನು ಈಗಲೇ ಬರ್ತೀನಿ. ಪತ್ಲು, ಏನೋ ಇವನು ವಜ್ರ ಕಳ್ತನ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನಲ್ಲೋ. ನಾವು ಅರ್ಜೆಂಟ್ ಆಗಿ ಪ್ಯಾಲೇಸ್ಗೆ ಹೋಗ್ಲೇಬೇಕು ಕಣೋ. ಗಾರ್ಡ್ಸ್ ಗಳನ್ನ ಕೂಡ ಚೇಂಜ್ ಮಾಡಕ್ ಬಿಟ್ಟಿದ್ದಾರೆ. ಬೇಗ ನಡೀರಿ. ನಡೀರಿ. ಬೇಟೆನೆ ಬೇಟೆಗಾರನ ಹತ್ರ ಬರ್ತಾ ಇದೆ. ಹೇಗ್ ಪ್ಲಾನ್ ಮಾಡಿದೀವೋ ಹಾಗೆ ಮಾಡಬೇಕು. ಎಸ್ ಬಾಸ್. ನಾನೀಗ ಹೊರಡ್ತೀನಿ. ಬನ್ನಿ ಮಗಳ. ಏನಿದು? ಗಾರ್ಡ್ಸ್ಗೆಲ್ಲ ನಕಲಿ ಸ್ಟ್ಯಾಚು ಮಾಡಕ್ ಬಿಟ್ಟಿದ್ದಾರೆ. ರಿಯಲ್ ಗಾರ್ಡ್ಸ್ ಎಲ್ಲ ಒಳಗಡೆ ಎಂಟ್ರಿ ಆಗ್ಬಿಟ್ಟು ಕಳ್ತನ ಮಾಡ್ತಿರ್ಬೋದು ಕಣ. ನೋಡು, ಗೇಟ್ ತೆಗಿದೆ. ಬನ್ನಿ ಹೋಗೋಣ ಬೇಗ. ಮೋಟು ಪತ್ಲು, ನೀವೀಗ ಸಿಕ್ಕಾಕೊಂಡ್ರಿ. ಹೆಂಗನ್ಸುತ್ತೆ ಇದೆಲ್ಲ ಅವ್ರ ಪ್ಲಾನೇ ಕಣ. ಸೆಕ್ಯೂರಿಟಿ ಬ್ರಿಡ್ಜ್, ಬೇಗ ಬನ್ನಿ. ಯಾರು ನೀವೆಲ್ಲ? ಮುಟ್ಟು ಅಲ್ಲಿಡು.
ನಕಲಿ ಗಾರ್ಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವರೇ ಕಳ್ತನ ಮಾಡಕ್ ಬಂದಿರ್ಬೋದು ಕಣೋ. ಕೈಗೆ ಏನೇನು ಸಿಗುತ್ತೋ ಅದನ್ನೆಲ್ಲ ಎತ್ಕೊಂಡು ಅವ್ರ ಮೇಲೆ ಬಿಸಾಕ್ಬೇಕು ಕಣೋ. ಹಂಗೆ ಮಾಡೋದ ಕಣ. ಬಟ್ ನಾನು ಯಾವ್ದೋ ವಸ್ತು ಎಸಿ ಅಂತ ಹೇಳಿದ್ದು ಮನುಷ್ಯನಲ್ಲ ಕಣೋ. ನನ್ನ ಮೇಲ್ಗಡೆ ಆರಿಸ್ಬಿಟ್ಟಿಯಲ್ಲೋ. ಮೋಟು ಪತ್ಲು ಇದನ್ನ ನೋಡ್ಬೇಕಿತ್ತು. ಐ ಗಾಟ್ ಇಟ್. ಪತ್ಲು, ಈ ಕಡೆಯಿಂದ ಯಾರೋ ನಗ್ತಾ ಇರೋ ಸೌಂಡ್ ಬರ್ತಾ ಇದೆ ಕಣೋ. ಹೋಗಿ ನೋಡೋಣ ಬಾ ಬೇಗ. ನಡಿಯೋ. ಬನ್ನಿ ಮೋಟು ಪತ್ಲು ಬನ್ನಿ. ಕಂಗ್ರ್ಯಾಚುಲೇಷನ್ಸ್. ಈ ವಜ್ರ ತಗೊಂಡು ನಾನ್ ಹೋಗ್ತೀನಿ, ಮತ್ತೆ ಜೈಲ್ ಒಳಗೆ ನೀವ್ ಹೋಗ್ತೀರಾ. ರೆಸ್ಟೋರೆಂಟ್ ಅಲ್ಲಿ ಮಾತಾಡ್ತಿದ್ದಾಗ ನಾವೆಲ್ಲ ಕೇಳಿಸ್ಕೊಂಡ್ವಲ್ಲ, ಅದು ನಿನ್ ಪ್ಲಾನಾ? ಹಾ, ಅದು ನನ್ನ ಪ್ಲಾನೇ. ನೀವು ನನ್ನ ಪ್ಲಾನ್ ಏನ ಹಾಳು ಮಾಡಿಬಿಟ್ರಿ. ಅದಕ್ಕೆ ನಾನು ಪ್ಲಾನ್ ಬಿ ನ ಎಕ್ಸಿಕ್ಯೂಟ್ ಮಾಡಿದೆ. ಈ ಸತಿ ಕಳ್ತನ ನಾನ್ ಮಾಡ್ತೀನಿ, ಆದ್ರೆ ನೀವು ಸಿಕ್ಕಾಕೋತೀರಾ. ಅಯ್ಯೋ, ಯಾಕಿಸ್ಕೊಂಡ್ರ ಪೇಷಂಟ್ಗಳ? ನಾವೆಲ್ಲರೂ ಈಗ ಐಸ್ ಗೆಡ್ಡೆ ಆಗೋಗ್ಬಿಡ್ತೀವಿ ಕಣ್ರಯ್ಯ. ಅಯ್ಯಮ್ಮ, ನಾನು 20 ವರ್ಷದ ಅನುಭವದಲ್ಲಿ ನಾವು ಯಾವತ್ತೂ ಈ ತರ ಆಗಿರೋದು ನೋಡೇ ಇಲ್ಲ. ಅಯ್ಯೋ, ಎಲ್ಲ ನ್ಯೂಸ್ ಚಾನಲ್ ಅಲ್ಲೂ ನಮ್ಮ ಮುಖ ತೋರಿಸ್ಬಿಡ್ತಾರೆ ಕಣೋ. ಈ ಡಾಕ್ಟರ್ ಡೆಸ್ಟ್ರಾಯರು ನಮ್ಮನ್ನ ಫಿಟ್ ಮಾಡಕ್ ಬಿಟ್ಟಲ್ಲಪ್ಪ ಇಲ್ಲಿ. ನೀನ್ ಯಾಗ ಆರ್ತಿಯ ನೋಡೇ ಬಿಡಲ್ಲ ಕಣೋ. ನಾನು ಹೇಗೆ ನಿಂತ್ಕೊಂಡೆ? ವೆರಿ ಗುಡ್, ಎಳ್ಕೊ ಹಂಗೆ ಅವನ್ನ. ಬಿಡು ನನ್ನ, ಬಿಡು ನನ್ನ. ಲೀವ್ ಮೀ. ಕಳ್ಳರು ವಜ್ರ ಬಿಡು ನನ್ನ. ನನ್ನ ಕಾಲ್ ಬಿಡು, ಬಿಡು ಒಂದೇ. ನನ್ ಬಿಟ್ಟು ಹೋಗಿ, ಬಿಟ್ಟು ಹೋಗಿ. ನೀವು ಬಿಡೋದಿಲ್ಲ ಅಲ್ವಾ? ಈಗ ತೋರಿಸ್ತೀನಿ. ಅಯ್ಯೋ ನಿಂತ್ಕೋ ಡಾಕ್ಟರ್ ಜಸ್ಟರ್, ನಮ್ಮನ್ನ ಕೆಳಗಡೆ ಇಟ್ಬಿಡು ಬೇಗ. Right on time. ನೋಡಿದ್ರ ಹೇಗೆ ಅವ್ರನ್ನ ಸಿಕ್ಕಾಕ್ಸ್ದೆ. ಬಾಯ್ ಬಾಯ್ ಮೋಟು ಪತ್ಲು. ಎಲ್ರು ಮುಚ್ಚಿಟ್ಕೊಂಬಿಡಿ. ಗೋ ಎವ್ರಿವೇರ್, ಸರ್ಚ್ ಸರ್ಚ್. ಸರ್, ಎಸ್ ಸರ್. ಅಯ್ಯೋ, ಈ ಗಾರ್ಡ್ಸ್ ನ ಯಾರು ಈ ತರ ಫ್ರೀಸ್ ಮಾಡಿರೋದು? ನಡಿ, ಮೊದ್ಲು ಇವ್ರನ್ನ ಐಸಿಂದ ತೆಗಿಯೋಣ. ಹಾ, ನಡಿ. ಕಳ್ತನಾಗೋಗಿದೆ, ಕಳ್ತನಾಗೋಗಿದೆ. ಪ್ಯಾಲೇಸ್ ಇಂದ ಯಾರೋ ವಜ್ರನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಡಾಕ್ಟ್ರಣ್ಣ, ನಿಮ್ಮ ಫ್ಲೈಯಿಂಗ್ ಹೆಲ್ಮೆಟ್ಸ್ನ ಬೇಗ ತೆಗೆದುಬಿಡಿ. ನಾವು ಹಾರ್ಕೊಂಡು ಹೋಗ್ಬಿಟ್ಟು ಆ ಡಾಕ್ಟರ್ ಡೆಸ್ಟ್ರಾಯರ್ನ ಹಿಡ್ಕೊಂಬಿಡೋಣ. ಇಲ್ಲಾಂದ್ರೆ ಕಳ್ತನದ ಆರೋಪ ನಮ್ಮ ಮೇಲೆ ಬಂದ್ಬಿಡುತ್ತೇಣ. ಈ ವಾಯ್ಸ್ ಯಾರ್ದು? ಯಾರು? ಯಾರಲ್ಲಿ? ಓಯ್, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಆಫೀಸರ್ಸ್, ಇಟ್ಕೊಳ್ಳಿ ಅವ್ರನ್ನ. ಅವ್ರು ಆ ಕಡೆ ಹೋಗ್ತಿದ್ದಾರೆ, ನಾವು ಅವ್ರನ್ನ ಇಟ್ಕೊತೀವಿ. ನೀವು ನೋಡ್ಕೊಳ್ಳಿ. ನಾವು ಒಂದ್ಸಾರಿ ವ್ಯಾಲಿನ ಕ್ರಾಸ್ ಮಾಡ್ಬಿಟ್ಟ ಅಂದ್ರೆ ಪೊಲೀಸ್ನವರಿಂದ ನಾವು ಖಂಡಿತ ಬಚಾವ್ ಆಗ್ಬೋದು. ಓ, ಹಾಗಾ? ಹಾರ್ಕೊಂಡು ಹೋಗ್ತೀರಾ? ಅಟ್ಯಾಕ್ ಮಾಡಿ ಅವ್ರನ್ನ. ಸರ್, ಅಯ್ಯೋ, ಇಲ್ಲಿ ನೋಡ್ರಯ್ಯ ಗೆಳೆಯರ, ಈ ನೆಟ್ಟು ನಮ್ಮ ಫ್ಲೈಯಿಂಗ್ ಹೆಲ್ಮೆಟ್ಸ್ ಎಲ್ಲ ಬಂದ್ ಮಾಡಕ್ ಬಿಟ್ಟಿದೆ ಕಣ್ರಯ್ಯ. ಏನ್ ಮಾಡಿದ್ವಿ ನಾವು? ಆಫೀಸರ್ಸ್, ಅವರು ಕೆಳಗೆ ಬಿದ್ರು. ನಡೀರಿ, ಲೆಟ್ಸ್ ಕ್ಯಾಚ್ ದೆಮ್. ಅಲ್ಲೋಡಿ, ಪೊಲೀಸರು ಬರ್ತಾ ಇದ್ದಾರೆ. ಡಾಕ್ಟರ್, ಏನಾದ್ರು ಬೇಗ ಮಾಡಿ ನೀವು, ನಾನು ಅವ್ರನ್ನ ತಡಿತೀನಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಮಗೆ ಕಾನೂನು ಮೇಲೆ ಆಡಿ. ಅಮ್ಮ
ಎಸ್ ಯಾ ಏನಿದು? ಅಯ್ಯಮ್ಮ ಚಿಂಗಮ್ ಸರ್, ನೀವು ಅವ್ರನ್ನ ತಡಿಬೇಕಾಗಿತ್ತು, ನಮ್ಮನ್ನೆಲ್ಲ. ಅಮ್ಮ ನಡೀರಿ, ಎಲ್ಲ ಒಟ್ಟಿಗೆ ಆರ್ಬಿಡೋಣ ಇಲ್ಲಿದ. ನಾನು ಹೇಳ್ತಾ ಇದ್ದೀನಿ, ನಿಂತ್ಕೊಳ್ಳಿ ಈಗಲೇ. ಅಮ್ಮ ಈಗ ನಾವು ಎಲ್ಲ ಒಟ್ಟಿಗೆ ಮೇಲ್ಗಡೆ ಆರ್ಬಿಡೋಣ. ಓಕೆ? ಅಮ್ಮ ಅಯ್ಯೋ ಇವನ ಒಟ್ಟು ಬಿಡ್ತಾಯಿತ್ತು ನಮ್ದು. ಓ ನೋ, ತಪ್ಪಿಸ್ಕೊಂಡ್ರು. ನಡೀರಿ ಇಲ್ಲಿಂದ, ಆಮೇಲೆ ಹಿಡಿಯೋಣ ಅವ್ರನ್ನ. ಇವರಿಂದ ಬಚಾವಾಗಬೇಕು ಅಂದ್ರೆ ನಾವು ಆದಷ್ಟು ಬೇಗ ಡಾಕ್ಟರ್ ಡೆಸ್ಟ್ರಾಯರ್ನ ಹುಡುಕ್ಲೇಬೇಕು. ನನ್ನ ಹತ್ರ ಒಂದು ಐಡಿಯಾ ಇದೆ, ಇಲ್ಲಿ ಕೇಳಿ. ಸ್ವಲ್ಪ ದಿನ ನಾವು ಇಲ್ಲೇ ಇರೋಣ. ವಿಷಯ ತಣ್ಣಗಾದ್ಮೇಲೆ ಆಗ ಆಚೆ ಹೋಗೋಣ. ಪೊಲೀಸರು ನಮ್ಮನ್ನ 4 ದಿಕ್ಕಲ್ಲಿ ಹುಡುಕ್ತಿರ್ತಾರೆ. ಅಲ್ಲಿವರೆಗೂ ಬದುಕಿದ್ರೆ ಅಲ್ವಾ? ಸುತ್ತ ಅನಕೊಂಡಗಳಿದಾವೆ, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾವೆ. ನಮ್ ಸುತ್ತ 4 ದಿಕ್ಕಲ್ಲೂ ಈ ಲೇಸರ್ ಬೀಮ್ ಕವಚ ಇರೋವರೆಗೂ ಈ ಅನಕೊಂಡ ನಮ್ಮ ಹತ್ರ ಸುಳಿಯೋದು ಇಲ್ಲ. ಅಯ್ಯಮ್ಮ, ನಂಬೋಕೆ ಆಗ್ತಿಲ್ಲ. ನಾವೀ ಕೆಲಸ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ. ಅಮ್ಮ ಚಿಂಗಮ್ ಸರ್, ನಮಗ್ ಗೊತ್ತಾಯ್ತು ನಾವೇನ್ ಕೆಲಸ ಮಾಡಕ್ ಹೋಗ್ತಿದೀವೋ ಅದಂದ್ರೆ ನಿಮ್ಗೆ ಬೇಜಾರು ಅನ್ನೋದು. ಅಲ್ಲ ಡಾಕ್ಟರ್ನ, ನಾವೇನಾದ್ರೂ ಡಾಕ್ಟರ್ ಡೆಸ್ಟ್ರಾಯರ್ನ ಹಿಡಿದ್ಬಿಟ್ಟ ಅಂದ್ರೆ ಹಿಡಲೇಬೇಕು ಕಡೆಯ. ಓಕೆ 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 ಯಾ ನಮ್ ಬಾಸ್ ಯಾವಾಗ ಬರ್ತಾರೆ? ನೋಡಿದ್ರ ಇಲ್ಲಯ್ಯ ಮೊಟ್ಟು ನನ್ ಗೆಳೆಯ, ನೀನು ಈ ಕೆಮಿಕಲ್ ಹಾಕ್ಬಿಟ್ರೆ ಯಾವುದೇ ಗೋಡೆನ್ ಬೇಕಾದ್ರೂ ಹೊಡೆದಾಕ್ಬೋದು ಕಡೆಯ. ಅದೇನ್ ಗುರಿ ಇಟ್ಟಿದ್ದೀರೋ ಅಲ್ಲಿ ಆ ಬಿಗ್ ಬಾಗ್ ಹಿಂದೆ ಇಡ್ತಾರೆ ಕಡೆಯ. ಅಯ್ಯೋ ಮೊಟ್ಟು ನನ್ ಗೆಳೆಯ, ಆ ಲಿಕ್ವಿಡ್ ನ ಆ ಗೋಡೆ ಮೇಲೆ ಹಾಕ್ಬೇಕಾಗಿತ್ತು ಕಡೆಯ ನೀನು. ಅಲ್ಲೋಡು, ಹಾಕಿದ್ರೆ ಆ ಗೋಡೆ ತಕ್ಷಣ ಹೊಡೆದೋಗ್ಬಿಡ್ತಾ ಇತ್ತು ಕಡ್ರೆ. ಅಲ್ಲ ಡಾಕ್ಟರ್, ಈಗ ಹೇಳ್ತಾ ಇದೀಯಾ ಎಲ್ಲ ಹಾಕ್ಬೇಕಾಗಿತ್ತು ಅಂತ? ಅಯ್ಯೋ ಪೂರ್ತಿ ಹೇಳೋವರೆಗೂ ಎಲ್ಲಿದೆಯಾ ನೀನು? ತಕ್ಷಣ ಓಡೋಗ್ಬಿಟ್ಟಲ್ಲಯ್ಯ ನೀನು. ಬಿಡು, ಒಳ್ಳೇದಾಯ್ತು. ಹಂಗೂ ಸ್ವಲ್ಪ ಕೆಮಿಕಲ್ ನಿನ್ ಬಾಡಿಯಿಂದ ಗೋಡೆಗೆ ಟಚ್ ಆಗ್ಬಿಟ್ಟಿದೆ ಕಡೆಯ. ನೀವೇನ್ ಇಲ್ಲಿ? ನೀವೇನ ಈ ಗೋಡೆನ ಹೊಡೆದಾಕಿದ್ದು? ಅಯ್ಯೋ, ನಮ್ಗೆ ಬೇಜಾರಾಗ್ತಾ ಇದೆ. ಪಾಪ ನೀನು ನಮ್ಮಿಂದ ಸಿಕ್ಕಾಕೊಂಡ್ಬಿಟ್ಟಿಯಲ್ಲ. ಆದ್ರೆ ಕಳ್ತನ ಡಾಕ್ಟರ್ ಡೆಸ್ಟ್ರಾಯರೇ ಮಾಡಿರೋದು. ನೀನು ತುಂಬಾ ಒಳ್ಳೆ ಮನುಷ್ಯ. ಒಂದು ಕೆಲಸ ಮಾಡು, ನೀನ್ ಈಗ್ಲೇ ಹೋಗ್ಬಿಟ್ಟು ಡಾಕ್ಟರ್ ಡೆಸ್ಟ್ರಾಯ್ ಹತ್ರ ಹೇಳ್ಬಿಡು, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಅಂತ. ಅವನಾಗವನೇ ಹೋಗಿ ಪೊಲೀಸರಿಗೆ ಶರಣಾಗ್ಬಿಟ್ಟ ಅಂದ್ರೆ ಅವನ್ಗೆ ಒಳ್ಳೇದು. ತಗೋ, ನಮ್ ಕಾರ್ ಬೇಕಾದ್ರೂ ತಗೊಂಡೋಗು. ತುಂಬಾ ಒಳ್ಳೆ ಮನುಷ್ಯ. ಓ ಥ್ಯಾಂಕ್ ಯು, ನೀವೆಲ್ಲ ತುಂಬಾ ಒಳ್ಳೆ ಮನುಷ್ಯರು. ಹಿಡೀರಿ ಅವ್ರನ್ನ. ಕಾನ್ಸ್ಟೇಬಲ್ಸ್, ಎಮರ್ಜೆನ್ಸಿ, ಕೈದಿ ಜೈಲ್ ಗೋಡೆ ಹೊಡೆದು ಹೋಗ್ತಿದ್ದಾರೆ. ಹಿಡಿಬೇಕು ಅವ್ರನ್ನ. ಫಾಲೋ ಮಾಡೋಣ. ಒಂದ್ಸಲ ಇವರಿಂದ ತಪ್ಪಿಸ್ಕೊಂಡ್ರೆ ಬಾಸ್ ನನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ನಾನ್ ಬರ್ತಾ ಇದ್ದೀನಿ ಬಾಸ್. ಅನಕೊಂಡ ಗೇಟ್ ತೆಗೀರಿ.
ಯಾರು ಬರ್ತಾ ಇರೋದು? ಬಿಗ್ ಬಾಯ್. ಡಾಕ್ಟರ್ ಅವ್ರೆ, ಬಾಸ್ ಬಾಸ್ ನಾನು ಬಂದ್ಬಿಟ್ಟೆ ಬಾಸ್. ಅವರೆಲ್ಲ ನನ್ನ ಜೈಲಿಂದ ಬಿಡಿಸ್ಬಿಟ್ರು. ಏನ್ ಹೇಳ್ತಿದ್ಯಾ? ಯಾರು ನಿನ್ನ ಬಿಡುಗಡೆ ಮಾಡಿದ್ದು? ಯಾರು ಅಂತ ಸರಿಯಾಗಿ ಹೇಳು. ಅದೇ ಅವರೇ, ನಿಮ್ ಹತ್ರ ಕೊಹಿನೂರ್ ಡೈಮಂಡ್ ಕಿತ್ಕೊಂಡು ಹೋದ್ರಲ್ಲ, ತುಂಬಾ ಒಳ್ಳೆ ಮನುಷ್ಯರು ಅವರು. ನಂಬೋದಕ್ಕೆ ಆಗ್ತಾ ಇಲ್ಲ, ಇಂಥ ಕಾಲದಲ್ಲೂ ಅಷ್ಟು ಒಳ್ಳೆ ಮನುಷ್ಯರು ಇದ್ದಾರೆ ಅನ್ನೋದನ್ನ. ಹೌದಾ ಅಲ್ವಾ ಬಾಸ್? ಅಯ್ಯೋ ದಡ್ಡ, ಅವರು ನಿನ್ನ ಬಿಡಿಸೋ ಹಾಗೆ ಪ್ಲಾನ್ ಮಾಡಿ ನಿನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ತಾರೆ. ನಿನ್ನ ಅವರು ಬುದ್ದು ಮಾಡಿದಾರೋ? ಬುದ್ದು. ಡಾಕ್ಟರ್ ಎಲ್ಲೋಗ್ಬಿಟ್ಟ ಅವನು? ಅಲ್ಲಿದ್ದಾನೆ. ಅಯ್ಯೋ, ಎಷ್ಟೊಂದು ಅನಕೊಂಡಗಳು. ಮೋಟು ಅಲ್ಲಿ ನೋಡು, ಡಾಕ್ಟರ್ ಡೆಸ್ಟ್ರಾಯರ್. ಮೋಟು ಏನಾಯ್ತು? ಸಖತ್ತಾಗಿ ಶಾಕ್ ಹೊಡಿತು ಕಣೋ. ಇರಯ್ಯ, ನಾನು ಈಗಲೇ ಚೆಕ್ ಮಾಡ್ತೀನಿ. ಇಲ್ಲಿ ಎಲ್ಲ ಕಡೆನೂ ಲೇಸರ್ ಬೀಮ್ ಹಾಕಿದ್ದಾರೆ, ಮತ್ತೆ ಸಖತ್ ಅನಕೊಂಡಗಳಿವೆ. ಒಳಗಡೆ ಹೋಗಕ್ಕೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ನಾನೇ ಏನಾದ್ರು ಮಾಡ್ತೀನಿ ಇರಯ್ಯ. ಅಯ್ಯೋ, ಇದೇ ಸಾಧ್ಯ? ಓಡಿ ಇಲ್ಲಿಂದ, ಎಲ್ಲಾದ್ರೂ ಬಚ್ಚಿಟ್ಕೊಳ್ಳಿ. ನಾನು ಬಂದೆ. ಬೇಗ ಬೇಗ ಕಣ್ರಯ್ಯ, ಇದು ಸ್ವಲ್ಪ ಹೊತ್ತು ಮಾತ್ರ ಓಪನ್ ಆಗಿರುತ್ತೆ ಅಷ್ಟೇ. ಅರೆ, ಇಷ್ಟೊತ್ತಿಗೂ ಇಲ್ಲ ಇದ್ರು. ಜೋರಾಗಿ ಮಾತಾಡ್ಬೇಡಿ. ಹಿಡ್ಕೊಳ್ಳಿ ಅವ್ರನ್ನ, ಯಾರು ಇಲ್ಲಿಂದ ಹೋಗೋ ಆಗಿಲ್ಲ. ಕೊಡ್ಬರಿ ಅಲ್ಲ, ಹಿಡ್ಕೊಳ್ಳೋ ಅವ್ರನ್ನ, ನಿಂತ್ಕೊಳ್ಳೋ. ಇಲ್ಲೇ ಇದ್ರಲ್ಲ, ಎಲ್ಲೋದ್ರು? ಎಲ್ಲಯ್ಯ? ಇಲ್ಲಿದ್ದಾರೆ. ಎಲ್ಲಿ ಓಡೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಎಲ್ಲೋಗ್ತಿದ್ಯಾ? ನಮ್ ಸ್ನೇಹಿತಿಗೆ ಹಿಡ್ಕೊತೀಯ ನೀನು? ಬಸ್ಸು ಈಗ ನಿಮ್ಮೆಲ್ರಿಗೂ ಬುದ್ಧಿ ಬರುತ್ತೆ. ಇವ್ರನ್ನೆಲ್ಲ ಅನಕೊಂಡಸ್ ಮುಂದೆ ಹಾಕಿ. ಬ್ರದರ್ ಇಲ್ಲಿ ಕೇಳು, ನನ್ ಕೊನೆ ಆಸೆನ ಪೂರೈಸ್ಬಿಡು. ನನ್ಗೆ ಏನಾದ್ರು ತಿನ್ನಕ್ ಸಮೋಸ ಸಿಕ್ಬಿಟ್ಟ ಆದ್ರೆ ನನ್ನ ಆಸೆ ಪೂರೈಸುತ್ತೆ. ಪ್ರಾಣ ಹೋಗ್ತಾ ಇದೆ, ಆದ್ರೆ ಇವನ್ಗೆ ಸಮೋಸ ತಿನ್ಬೇಕಂತೆ. ಯಾರ ಹತ್ರ ಆದ್ರೂ ಸಮೋಸ ಇದ್ರೆ ಇವನಿಗೆ ಕೊಟ್ಬಿಡಿ. ಈಗ್ಲೇ ತರ್ತೀನಿ. ಮೋಟು ಅಣ್ಣ ನೋಡಿ, ಬಿಸಿ ಬಿಸಿ ಸಮೋಸ. ಸಖತ್ ಮಜಾ ಬಂತು. ಜಾಸ್ತಿ ಆಯ್ತು, ಅನಕೊಂಡ ಮುಂದೆ ಹೋಗಿ ಹಾಕಿ ಇವ್ರನ್ನೆಲ್ಲ. ಮೋಟು ಬತ್ಲು ಬಿಡಬೇಡಿ ಅವ್ರನ್ನ. ನಿಮ್ಮನಿಗೆ ಬಿಡಲ್ಲ. ಈಗ ನೀವು ಬಿಡಲ್ಲ.
ಬಡ 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 ಅಯ್ಯಪ್ಪ ಮೊಟ್ಟು ಹುಷಾರ್ ಕಡೆ. ಬಚಾವ್ಬಿಟ್ಟು ಕಡೆಯ. ನಂಬೋಕೆ ಆಗ್ತಿಲ್ಲ ಇವ್ರುಗಳು ನನ್ನ ಎದುರಿಸ್ತಾ ಇದ್ದಾರೆ ಅಂತ. ಈಗ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು. ಅರೆ ಅವನೇನು ಮಾಡ್ತಾ ಇದ್ದಾನೆ? ಡಾಕ್ಟರ್ ಡೆಸ್ಟ್ರಾಯರ್ ಸೋಲೋದಿಲ್ಲ, ಸೋಲಿಸ್ತಾನೆ. ಬಾಸ್ ಎಲ್ಲಿ ಹೋಗ್ತಾ ಇದ್ದೀರಾ? ಕರ್ಕೊಂಡು ಹೋಗಿ ಕಣೋ. ಹಾರ್ಕೊಂಡು ಹೋಗ್ತಾ ಇದ್ದಾನೆ ಕಣೋ, ತಡಿ ಹೋಗವನ್ನ. ಬನ್ನಿ ಬನ್ನಿ, ವಜ್ರ ಬೇಕಾ ನಿಮ್ಗೆ? ಈಗಿದೆ ನಿಂಗಿರೋ. ಏನಿದು? ನನ್ನ ವಜ್ರ ಇಲ್ಲ. ವಜ್ರ ವ್ಯಾಲಿ ಒಳಗೆ ಬಿದ್ದೋಗ್ತಾನೆ ಕಣೋ, ಹೋಗಿ ಹಿಡ್ಕೊಂಬಿಡ ಮೋಟು. ಡಾಕ್ಟರ್ ಶುರು ಎತ್ಕೊಂಬಿಡಿ. ಸಿಗ್ಲಿಲ್ಲ ಕಣೋದು. ಏನ್ ಮಾಡೋದು? ಏನ್ ಮಾಡ್ದಣ್ಣ? ವಜ್ರ ಅನಾಕೊಂಡ ಬಾಯೊಳಗೋಗ್ಬಿಡ್ತಾರಣ್ಣ. ಅಯ್ಯೋ ನನ್ನ ಜೀವದ ಗೆಳೆಯರ ಇಲ್ಲಿ ಕೇಳ್ರಯ್ಯ. ಈಗ ನನ್ನ ಹತ್ರ 2 ಆಪ್ಷನ್ಸ್ ಇದೆ ಕಡೆಯ. ಮೊದಲನೇ ಆಪ್ಷನ್ ಏನಂದ್ರೆ ಅನಕೊಂಡ ಬಾಯಿಂದ ಒಳಗಡೆ ಹೋಗ್ಬಿಟ್ಟು ಹೊಟ್ಟೆಲಿರೋ ವಜ್ರನ ಎತ್ಕೊಂಡ್ಬರೋದು. 2ನೇ ಆಪ್ಷನ್ ಏನು ಅಂತ ಹೇಳಿದ್ರೆ ನಾವ್ ವೇಟ್ ಮಾಡೋಣ, ಅನಕೊಂಡ ಬಾಯಿಂದ ವಜ್ರ ಯಾವಾಗ ಬರುತ್ತೆ ಅಂತ ಕಾಯೋಣ. ಅಯ್ಯೋ ಅದಕ್ಕೆಲ್ಲ ನಮ್ಮ ಹತ್ರ ಟೈಮ್ ಇಲ್ಲ. ವಜ್ರ ಅದ್ರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆಯಲ್ಲ, ನಾವು ಅದ್ರ ಬಾಯಿ ಇಳಿದ ಒಳಗಡೆ ಹೋಗ್ಬಿಟ್ಟು ವಜ್ರ ಎತ್ಕೊಂಡ್ಬರ್ಬೇಕು ಅಷ್ಟೇನೆ. ನಮ್ ಗಸಿಟಾರಾಮ್ಗೆ ಎಲ್ಲಾದ್ರಲ್ಲೂ 20 ವರ್ಷದ ಅನುಭವ ಇದ್ದೇ ಇದೆಯಲ್ಲ, ಅದಕ್ಕೆ ಇವನೇ ಸರಿಯಾದ ಮನುಷ್ಯ. ಅನಕೊಂಡ ಬಾಯೊಳಗೋಗ್ಬಿಟ್ಟು ಆ ವಜ್ರನ ಖಂಡಿತ ತಗೊಂಡ್ ಬಂದೇ ಬರ್ತಾರೆ. ಅಯ್ಯಮ್ಮ, ನನಗೆ ಅನಕೊಂಡ ನೋಡ್ಬಿಟ್ಟು ಓಡೋದ್ರಲ್ಲಿ 20 ವರ್ಷದ ಅನುಭವ ಇದೆ. ಅದ್ರ ಹೊಟ್ಟೆ ಒಳಗೆ ಹೋಗೋದಕ್ಕೆ ನನಗೆ ಖಂಡಿತ ಅನುಭವ ಇಲ್ಲ. ಲಕ್ಷಣ ಈಗ ತಾವೇ ಏನಾದ್ರು ಮಾಡ್ಲೇಬೇಕು. ಮಾಡ್ತೀನಿ ರಯ್ಯ. ಮೋಟೂರ ಜೀವದ ಗೆಳೆಯ, ನಾನು ನಿನಗೆ ಸ್ಪ್ರೇ ಮಾಡಿದ್ನಲ್ಲ, ಈ ಕೆಮಿಕಲ್ ನ ರೆಡ್ ಅಂಡ್ ಗ್ರೀನ್ ಲಿಕ್ವಿಡ್ ಅಂತ ಕರೀತಾರೆ ಗೆಳೆಯ. ಆಗ ನಿನ್ ಬಾಡಿ ಬಂಡೆ ತರ ಸಖತ್ ಗಟ್ಟಿಯಾಗೋಗ್ಬಿಡುತ್ತೆ. ನೀನ್ ಅನಕೊಂಡ ಬಾಯೊಳಗೋದ್ರು ನಿನ್ಗೇನು ತೊಂದರೆ ಆಗೋದಿಲ್ಲ ಗೆಳೆಯ. ಹೋಗ್ಬಿಟ್ಟು ವಜ್ರ ತಗೊಂಡ್ ಬಂದ್ಬಿಡಯ್ಯ. ಒಂದ್ ನಿಮಿಷ ಇರೋ ಮಟು, ಮೊದ್ಲು ಒಂದು ಟೆಸ್ಟ್ ಮಾಡೇ ಬಿಡು, ನಿನ್ ಬಾಡಿ ಬಂಡೆ ತರ ಗಟ್ಟಿಯಾಗಿದೆಯೋ ಇಲ್ವೋ ಅಂತ. ಓಹೋ ಸರಿ ಕಣ ಪತ್ಲು, ಈಗಲೇ ಟ್ರೈ ಮಾಡ್ತೀನಿರೋ. ಸಖತ್ತಾಗಿ ಎಟ್ ಬಿದ್ಬಿಡ್ತು. ನೀನ್ ಕಂಡಿಡಿದ್ರ ಔಷಧಿ ವೇಸ್ಟು, ಏನು ಪ್ರಯತ್ನ ಇಲ್ಲ. ಅಯ್ಯೋ ನನ್ ಗೆಳೆಯ, ಇನ್ನೊಂದ್ಸಾರಿ ಒಂದ್ ನೋಡಯ್ಯ. ಯಾಕೆಂದ್ರೆ ಇಷ್ಟು ಬೇಗನೆ ಆ ಕೆಮಿಕಲ್ ರಿಯಾಕ್ಷನ್ ನಿನ್ ಕಾಲೊಳಗಡೆ ಹೋಗಿಲ್ಲ ಅನ್ಸುತ್ತೆ ಕಡೆಯ. ಓಕೆ ಅಯ್ಯೋ ನೀವೊಂದು ಕೆಲಸ ಮಾಡ್ಯಾ, ಕೈಯಿಂದ ಒಂದ್ಸರಿ ಟ್ರೈ ಮಾಡಿ ನೋಡಯ್ಯ ಹೊಡೆದ್ಬಿಟ್ಟು. ನನ್ಗನ್ಸುತ್ತೆ ನಿನ್ ಕೈಗೆಲ್ಲ ಪವರ್ ಬಂದಿರ್ಬೋದು ಅಂತ. ಅಷ್ಟೇನೆ ಆಗ ವಿಷಯ. ಸರಿ ಅಣ್ಣ. ಅಲ್ಲ ಡಾಕ್ಟ್ರಣ್ಣ, ಯಾವ ವಿಷಯಕ್ಕೆ ನೀವು ನನ್ನ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತ ಆಸೆ ಪಟ್ಟಿದ್ದೀರಣ್ಣ. ಡಾಕ್ಟ್ರಣ್ಣ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ವಿಷಯ ಮಾತಾಡ್ಬೇಕಣ್ಣ. ಸ್ವಲ್ಪ ಬರ್ತೀರಣ್ಣ? ಆಯ್ತು ಬರ್ರಿ, ಅದೇನು ವಿಷಯ ಹೇಳಯ್ಯ. ಬನ್ನಿ ಸೈಡ್ಗೆ ಹೋಗಿ ಮಾತಾಡೋಣ. ಹಾ ಅಯ್ಯೋ ಯಾಕೆ ಹೊಡಿತೀಯ? ಅಯ್ಯೋ ಬೇಡ ಕಡೆಯ. ಅಯ್ಯೋ ಬಟ್ಟು ಸಾರಿ ಕಡೆಯ, ನಾ ಮರ್ತೋಗ್ಬಿಟ್ಟಿದೆ ಕಡೆಯ. ಇದು ರೆಡ್ ಗ್ರೀನು ಸ್ಪ್ರೇ ಕಡೆಯ.
ನಾನು ರೆಡ್ ಹಾಕ್ಬಿಟ್ಟಿದ್ದೆ ಕಣಯ್ಯ, ಗ್ರೀನ್ ಹಾಕೋದೇ ಮರ್ತು ಬಿಟ್ಟಿದೆ, ಅದಕ್ಕೆ ಹೆಂಗಾಗಿದ್ದು. ಅಲ್ಲೋಡಯ್ಯ, ಅಲ್ಲೊಂದು ಚಿಕ್ಕ ಬಂಡೆ ಬಿದ್ದಿದೆಯಲ್ಲ, ಅದಕ್ಕೋಗಿ ಒಂದು ಗುದ್ದಯ್ಯ ನೋಡೋಣ. ವಾ ಇಲ್ಲಿ ಕೇಳ್ರಯ್ಯ ನನ್ ಗೆಳೆಯರ, ಒಂದೇ ನಿಮಿಷ ಇರಿ. ನನ್ನ ಹತ್ರ ಒಂದು ಕ್ಯಾಪ್ಸುಲ್ ಇದೆ. ಈ ಕ್ಯಾಪ್ಸುಲ್ ನ ತಿಂದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಅನಕೊಂಡ ಏನ್ ಮಾತಾಡ್ತಿದೆ ಅಂತ. ಕೇಳಿಸ್ಕೊಡ್ರಯ್ಯ. ಕಾಲಿಗೆ ಕಟ್ಟಿಬಿಡ್ತೀನಿ, ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಹೊರಗಡೆ ಎಳ್ಕೊಬೋದು ಇವನ್ನ. ಹಾ, ಈಗ ನಾನು ಆ ಅನಕೊಂಡ ಹೊಟ್ಟೆ ಒಳಗಡೆ ಹೋಗ್ಲೇಬಹುದು. ಅರೆ ಅನಕೊಂಡ ಬ್ರದರ್, ನುಂಗು ನನ್ನ, ತಿನ್ನಾಕ್ಬಿಡು. ಅಯ್ಯೋ ಬಾಯ್ ತೆಗೆ, ತಿನ್ನಾಕ್ಬಿಡು ಪ್ಲೀಸ್. ನುಂಗ್ಬಿಡು, ತಿನ್ಬಿಡು ನನ್ನ. ಅರೆ ಬಾಯ್ ತೆಗೆ. ಅಯ್ಯೋ ಹೋಗ ಆ ಕಡೆ, ನಂಗೆ ನಿದ್ದೆ ಮಾಡೋದಕ್ ಬಿಡು. ಅರೆ ಬೇಟೆ ನಿನ್ ಕಣ್ಣೆದುರಿಗೆ ಇರುವಾಗ ನೀನ್ ಹ್ಯಾಂಗ್ ತಿಂತಾ ಇಲ್ಲ ಅಂತ ಹೇಳು. ನಾವು ಊಟನ ಬೇಟೆ ಮಾಡೇ ತಿನ್ನೋದು. ಈ ರೀತಿ ಮುಂದೆ ಬಂದ್ರೆ ನಾವು ಅದನ್ನ ಮುಟ್ಟೋದು ಇಲ್ಲ. ನಾವು ಬೇಟೆ ಆಡೋ ಪ್ರಾಣಿಗಳು, ಬೇಟೆ ಆಡಿನೇ ನಾವು ಊಟ ಮಾಡೋದು. ನಮಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಅರೆ ಅನಕೊಂಡ ಬ್ರದರ್, ಇಲ್ಲ ಅನ್ಬೇಡ, ದಯವಿಟ್ಟು ತಿನ್ಬಿಡು, ನುಂಗ್ಬಿಡು ನನ್ನ ಪ್ಲೀಸ್. ಅಯ್ಯೋ ಏನ್ ಪ್ರಾಬ್ಲಮ್ ನಿಂದು? ತಿನ್ಬೇಕಾ? ಯಾಕೆ ತಿನ್ಬೇಕು ನಿನ್ನ? ತುಂಬಾ ವಿಚಿತ್ರ ಅನಿಸ್ತಿದೆ. ಏನ್ ಬೇಕು ನಿನಗೆ? ಯಾಕೆ ನನ್ನ ಹೊಟ್ಟೆ ಒಳಗಡೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಅಲ್ಲ ಬ್ರದರ್, ನಿನ್ ಹೊಟ್ಟೆ ಒಳಗಡೆ ಕೊಹಿನೂರ್ ವಜ್ರ ಇದೆ, ಅದು ನನಗ್ ಬೇಕು. ಅದಕ್ಕೇನೆ ನೀನ್ ಏನಾದ್ರೂ ನುಗ್ಬಿಟ್ರೆ ನಾನು ಹೊಟ್ಟೆ ಒಳಗಡೆ ಹೋಗ್ಬಿಟ್ಟು ಅದನ್ನ ತಗೊಂಡ್ ಬರ್ಬೋದು. ಆಯ್ತು, ನೀನ್ ತಗೊಂಡ್ ಬರ್ತೀಯಾ, ಆದ್ರೆ ನಾನು ನಿನ್ನ ಹೇಗ್ ತಿನ್ಲಿ? ಅರೆ ನಾನೇನು ತಿನ್ನೋದು ಬೇಕಾಗಿಲ್ಲ, ಆದ್ರೆ ಆ ಕೊಹಿನೂರ್ ವಜ್ರ ಇದೆಯಲ್ಲ ಅದನ್ನಾರು ನನಗೆ ಕೊಟ್ಬಿಡ್ತೀಯಾ? ಆ ವಜ್ರ ನನಗೆ ಖಂಡಿತ ಬೇಕೇ ಬೇಕು. ಅದ್ರ ಅವಶ್ಯಕತೆ ಬಹಳ ಇದೆ. ದಯವಿಟ್ಟು ಇಲ್ಲ ಅನ್ಬೇಡ. ಹ್ಞೂ ಬ್ರದರ್ ಪ್ಲೀಸ್. ಒಳ್ಳೆ ಮನುಷ್ಯನ್ ತರ ಕಾಣ್ತೀಯಾ. ಏನ್ ಮಾಡ್ತೀಯ ಅದಿಟ್ಕೊಂಡು? ಅರೆ ಅನಕೊಂಡ ಬ್ರದರ್, ಆ ವಜ್ರನ ಡಾಕ್ಟರ್ ಡೆಸ್ಟ್ರಾಯಿ ಆ ಮ್ಯೂಸಿಯಂ ಇಂದ ಕದ್ಕೊಂಡ್ ಬಂದಿದ್ದ. ನಾವು ನಿನ್ನಿಂದ ವಜ್ರ ತಗೊಂಡೋಗಿ ವಾಪಸ್ಸು ಮ್ಯೂಸಿಯಂ ಅಲ್ಲಿ ಇಡ್ಲೇಬೇಕು. ಅನಕೊಂಡ ಬ್ರದರ್, ನಾವು ಹೇಳೋದನ್ನ ದಯವಿಟ್ಟು ಒಪ್ಕೋ ಪ್ಲೀಸ್. ಆಯ್ತು, ಸರಿ ಸರಿ. ಥ್ಯಾಂಕ್ ಯು ವೆರಿ ಮಚ್ ಅನಕೊಂಡ ಬ್ರದರ್. ಆದ್ರೆ ಈಗ ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಹೋಗು, ನಿಂಗೆ ಎಷ್ಟು ಹೊಟ್ಟೆ ತುಂಬಾ ತಿನ್ಬೇಕು ಅನ್ಸುತ್ತೋ ಅಷ್ಟು ತಿನ್ಬಿಡು ಪ್ಲೀಸ್. ಇಲ್ಲ, ಈಗ ನೀವೆಲ್ಲ ಓಡ್ ಹೋಗಿ, ನಾನ್ ನಿಮ್ಮನ್ನ ಬೇಟೆ ಆಡಿ ತಿಂತೀನಿ. ನನಗೆ ಹೊಟ್ಟೆ ಹಸ್ದಾಗ ಎದುರುಗಡೆ ಯಾವ ಬೇಟೆ ಇರುತ್ತೋ ಅದನ್ನ ಬೇಟೆ ಆಡೇ ತಿಂತೀನಿ. ಈಗ ನೀವೆಲ್ಲ ಓಡ್ ಹೋಗಿ. ಅಯ್ಯೋ ನಿಮ್ಮನ್ನ ನಾನ್ ತಿನ್ನಲ್ಲ, ತಮಾಷೆ ಮಾಡ್ದೆ ಅಷ್ಟೇ. ಅನಕೊಂಡ ಬ್ರದರ್, ಬಾಯ್. ತಗೋ ವಜ್ರ, ಹುಷಾರಾಗಿ ಇಟ್ಕೋಬೇಕು. ಓಕೆ? ಅಲ್ಲ ಇದನ್ನ ನೀನೇ ಇಟ್ಕೊಳ್ಳೋ ಪತ್ಲು. ಇದು ಆಗಾಗ ನನ್ನ ಕೈಯಿಂದ ಜಾರ್ಖಂಡ್ ಬಿದ್ದೋಗ್ತಾನೆ ಇರುತ್ತೆ. ಏನೋ ಇದು, ಮತ್ತೆ ಒಂದು ವಜ್ರ ನನ್ನ ಕೈಯಿಂದ ಕಿತ್ಕೊಂಡೋಗ್ಬಿಟ್ಟ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಡೆಸ್ಟ್ರಾಯರ್ ಸೋಲಲ್ಲ, ಸೋಲಿಸ್ತಾನೆ. ಬಾಯ್. ಫಾಲೋ ಮಾಡೋಣ ಬನ್ನಿ ಡಾಕ್ಟರ್ನ. ಅವನು ಬಹಳ ಫಾಸ್ಟ್ ಆಗಿ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಇದು ಬರೀ ಫ್ಲೈಯಿಂಗ್ ಹೆಲ್ಮೆಟ್ ಇಂದ ಕೆಲಸ ಆಗೋ ಚಾನ್ಸಸ್ ಇಲ್ಲ. ಓ ಆಯ್ತು ನನ್ನ ಗೆಳೆಯ ಇರಯ್ಯ, ನಾ ಏನಾದ್ರು ಮಾಡೇ ಮಾಡ್ತೀನಿ. ಇಲ್ಲೋಡಯ್ಯ, ಇದು ಫ್ಲೈಯಿಂಗ್ ಡಿವೈಸು. ಇದು ಎಲ್ಲರ ಕಾಲ ಮೇಲೂ ಫಿಕ್ಸ್ ಮಾಡ್ಬಿಡ್ತೀನಿ ಈಗ. ಈಗೆಲ್ಲರೂ ನಿಮ್ಮ ಕಾಲನ ಮೇಲೆ ಕೆತ್ತಿ ಆರಕ್ಕೆ ಶುರು ಮಾಡಿ. ನಿಂತ್ಕೋ ಡಾಕ್ಟರ್ ಡೆಸ್ಟ್ರಾಯರ್, ನಿಂತ್ಕೋ. ನೀನ್ ಕೊಹಿನೂರ್ ವಜ್ರ ತಗೊಂಡೋಗಕ್ ಸಾಧ್ಯನೇ ಇಲ್ಲ. ಡಾಕ್ಟರ್ ಡೆಸ್ಟ್ರಾಯರ್ ನಿಂತ್ಕೋ. ಹಿಡೀರಿ ನನ್ನ. ಅರೆ ಇವ್ರು ಹೇಗೆ ಆಡ್ತಾ ಇದ್ದಾರೆ? ಬೇಗ ನನಗೆ ಹೆಲಿಕಾಪ್ಟರ್ ಕಳಿಸು. ನಾನಿನ್ನು ಹಾರೋದಕ್ಕಾಗಲ್ಲ. ನನ್ನ ಗ್ಯಾಡ್ಜೆಟ್ ಬ್ಯಾಟ್ರಿ ಖಾಲಿ ಆಗಿದೆ. ಆ ಕೊಹಿನೂರ್ ವಜ್ರ ಕೊಟ್ಬಿಡು ಡಾಕ್ಟರ್ ಡೆಸ್ಟ್ರಾಯರ್. ಈಗ ನೋಡಿ ಮಜಾ ಹೇಗಿರುತ್ತೆ ಅಂತ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಯಾರು
ಯಾರೋ ಇವರೆಲ್ಲ? ಇವ್ರ ಹತ್ರ ಯಾವ್ದೋ flying gadget ಇದೆ. gadget ಇದೆ. ಡೆಸ್ಟ್ರಾಯರ್ ಸೋಲೋದಿಲ್ಲ, ಸೋಲಿಸ್ತಾನೆ. ಬನ್ನಿ ಹರಡ. ಯಾರು ಇವರೆಲ್ಲ? ನೋಡಿ ಅವರೆಲ್ಲ ಹಾರ್ತಾ ಇದ್ದಾರೆ. ಇದೆಲ್ಲ ಹೇಗ್ ಸಾಧ್ಯ? ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಏಯ್, ನಾನು ಹೇಳ್ತಾ ಇದ್ದೆ ನಿಂತ್ಕೋ. ನಿಂತ್ಕೊಳ್ಳಪ್ಪ ಮರ, ನಿಂತ್ಕೋ. ನಿಂತ್ಕೋ. ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ ಡಾಕ್ಟರ್ ಡೆಸ್ಟ್ರಾಯರ್? ಇಲ್ಲ, ಸಿಕ್ಬಿಡ್ತು ವಜ್ರ. ಇಲ್ಲ. ಡಾಕ್ಟರ್ ಡೆಸ್ಟ್ರಾಯರ್, ಥ್ಯಾಂಕ್ ಯು. ನನ್ನ ವಜ್ರ ವಾಪಸ್ ಕೊಡಿ, ಇಲ್ಲ ಅಂದ್ರೆ ನಿಮ್ ಕತೆನ ಮುಗಿಸ್ತೀನಿ. ಅಯ್ಯೋ, ಮೊದಲು ನಮ್ಮನ್ನ ಹಿಡಿದ್ಬಿಟ್ಟು ನೋಡು. ಈಗ ಓಡ್ ಬನ್ನಿ. ಸ್ಪೀಡಾಗಿ ಓಡಿ. ಅರೆ ಬನ್ನಿ, ಎಲ್ರು ಹಳೆ ಬಿಡದಲ್ಲಿ ಓಡೋಣ ಬನ್ನಿ. ಓಕೆ, ಹಾಗೆ ಮಾಡೋಣ. ಓಡಿಯ ಬೇಗ. ಡಾಕ್ಟ್ರಣ್ಣ, ಏನಾದ್ರು ಮಾಡಿ. ನಿಮ್ಮ ಗ್ಯಾಜೆಟ್ ಯಾವಾಗ ಕೆಲಸ ಮಾಡುತ್ತೆ ಅಂತ ಕೇಳಿ ಅಣ್ಣ. ಓ, ಈಗಲೇ ರೆಡಿ ಕಣಯ್ಯ. ಡಾಕ್ಟರ್, ಏನ್ ಮಾಡ್ಬಿಟ್ರಿ ನೀವು? ನೀವು ಬ್ರಿಡ್ಜ್ನೇ ಹೊಡೆದಾಕ್ಬಿಟ್ರಲ್ಲ. ಅಬ್ಬ, ಯಾರು ಅಲ್ಲಾಡ್ಬೇಡಿ. ಓ, ಸಾರಿ ಕಣಯ್ಯ, ಏನೋ ತಪ್ಪಿಂದ ಮಿಸ್ಟೇಕ್ ಆಗೋಗ್ಬಿಡ್ತು. ಆದ್ರೆ ನನ್ನ ಗ್ಯಾಜೆಟ್ ಇಂದ ನಾನು ಬ್ರಿಡ್ಜ್ ನ ಮತ್ತೆ ರೆಡಿ ಮಾಡ್ತೀನಿ ಇರಯ್ಯ. ಡಾಕ್ಟ್ರಣ್ಣ, ನೀವೇನು ಬ್ರಿಡ್ಜ್ ನ ಬೇಗ ರೆಡಿ ಮಾಡ್ಬೋದು, ಅದನ್ನ ಆಮೇಲೆ ಮಾಡೋಣ. ಯಾಕೆಂದ್ರೆ ಇವ್ರು ನಮ್ಮನ್ನ ಫಾಲೋ ಮಾಡಕ್ ಆಗೋದೇ ಇಲ್ಲ. ಓ ಡಾಕ್ಟರ್ ಡೆಸ್ಟ್ರಾಯರ್, ನಾವು ಸೋರನ್ನ ಒಪ್ಕೊಳ್ಳೋ ಅಂತಾರಲ್ಲ. ಬಾ ಬಾ, ನಮ್ಮನ್ನ ಹಿಡ್ಕೋ. ಓಕೆ ಬಾಸ್. ಇಲ್ಲ, ಅರೆ ಅಯ್ಯಮ್ಮ, ಆ ಕಾರ್ ನೋಡಿ, ಒಳ್ಳೆ 2-in-1 ತರ ಕಾಣ್ತಾ ಇದೆಯಲ್ಲ. ಈ ಕಡೆನೆ ಬರ್ತಾ ಇದಾರೆ, ಬನ್ನಿ ಓಡೋಣ. ಹೌದು ಕಣವ, ಬರ್ರ ಬೇಗ ಓಡಿ. ಇವ್ರು ನಮ್ ಫಾಲೋ ಮಾಡೋದು ಯಾವಾಗ ನಿಲ್ಲಿಸ್ತಾರ ಏನೋ. ಅರೆ ಇದೇನಯ್ಯ, ಇನ್ನೊಂದು ಹೊಸ ತೊಂದ್ರೆ ನಮ್ಗೆ. ಅಯ್ಯಮ್ಮ, ಒಬ್ಬರಂದ್ರೆ ನಾವು ಭಯ. 4 ಜನ ಬೈಕಲ್ಲಿ ಬರ್ತಾ ಇದ್ದಾರೆ. ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತೀರಾ? ನಿಮ್ಮನ್ನ ಬಿಡೋದಿಲ್ಲ, ಆಗಲ್ಲ ನೀವು. ಬಿಡೋದಿಲ್ಲ. ನಿಂತ್ಕೊಳ್ಳಿ ಅಂದೆ. ನಿಮ್ಮನ್ನ ಬಿಡೋದಿಲ್ಲ. ಬಿಡೋದಿಲ್ಲ ನಿಮ್ಮನ್ನ. ತಪ್ಸ್ಕೊಂಡು ಎಲ್ಲಿ ಹೋಗ್ತೀರಾ? ಎಲ್ಲಿಗೆ ಹೋಗ್ತೀರಾ? ಮತ್ತೆ ಇಲ್ಲೋಡ ಇಲ್ಲಿ. ಅಯ್ಯೋ, ಜೋರಾಗಿ ಓಡೋಗಳು ಕಡ್ರಯ್ಯ. ಓಡ ಓಡು. ಬೇಡ ಅವನ್ನ. ಏನಪ್ಪ, ಶಾರ್ಟ್ ಕಟ್ ತಗೊಳ್ಳಿ. ನಮ್ಗೆ ಆಡಕ್ ಬರಲ್ಲ. ಬೇಡ. ಈಗ ಉಳಿದಿರೋದು ಇಬ್ರು ಮಾತ್ರ. ಓಡಾಗ್ಬೇಕು. ಬಾಸ್, ಮೋಟು. ನಿಮ್ಮನ್ನ ಬಿಡೋದಿಲ್ಲ. ತಪ್ಸ್ಕೊಂಡು ಎಲ್ಲಿ ಹೋಗ್ತೀರಾ? ಯಾಕಣ್ಣ ಸುತ್ತಾಗೋಗ್ಬಿಟ್ರ ನೀವಿಬ್ರು? ಬಿಡೋದಿಲ್ಲ ನಿನ್ನ. ಬನ್ನಿ, ಹಿಡ್ಕೊಳ್ಳಿ ನನ್ನ, ಬೇಗ ಬನ್ನಿ. ಇಲ್ಲ, ನಾನು 20 ವರ್ಷದ ಅನುಭವದಲ್ಲಿ ಇತರ ಸರ್ಕಸ್ನ ನಾನು ಯಾವತ್ತೂ ಮಾಡೇ ಇರಲಿಲ್ಲ. ಹೇಗೆ ತೋರಿಸ್ತೀರು ನಿನ್ಗೆ? ಓ, 4 ಜನನು ಕಳಿಸ್ಕೊಬಿಟ್ರು. ಈಗ ಉಳಿದಿರೋದು ಡಾಕ್ಟರ್ ಡೆಸ್ಟ್ರಾಯರ್ ಮಾತ್ರನೇ. ನಾವಂತೂ ಹೆದರ್ಕೊಳ್ಳೋದೇ ಇಲ್ಲ. ಡಾಕ್ಟರ್ ಡೆಸ್ಟ್ರಾಯರ್ ಬಾರಯ್ಯ. ಅವ್ರ ಹತ್ರಕ್ಕೆ ಕರ್ಕೊಂಡು ಹೋಗು. ಓಕೆ ಬಾಸ್.
ಡಾಕ್ಟರ್ ಡೆಸ್ಟ್ರಾಯರ್ ನಿಜವಾಗ್ಲೂ ಬಂದೇ ಬಿಟ್ಟ. ಬರ್ರಪ್ಪ ಓಡಿ. ಅಯ್ಯಪ್ಪ ಮೋಟು ಬದಲು ಹೆಲಿಕಾಪ್ಟ್ರಲ್ಲಿ ಬಚಾವಾಗೋದಕ್ಕೆ ನನಗೆ 20 ವರ್ಷದ ಅನುಭವ ಇದೆ. ವೈರು ಅಥವಾ ಹಗ್ಗನ ಹೆಲಿಕಾಪ್ಟರ್ ಇದೆಲ್ಲ ಅದ್ರ ಬ್ಲೇಡ್ಗೆ ಸಿಕ್ಕಾಕಿಸ್ಬಿಡಿ, ಹಾಗೆ ಹೆಲಿಕಾಪ್ಟರ್ ಸ್ಟಾರ್ಟ್ ಆಗೋದೇ ಇಲ್ಲ. ಜೈ ಹೋ. ಈಗ ನೋಡ್ತಾ ಇರೋ ಬ್ರದರ್. ಅಯ್ಯೋ ಇವನ್ ಏನ್ ಮಾಡ್ತಿದ್ದಾನೆ? ಅಯ್ಯಪ್ಪ ಅವನೇ ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯಪ್ಪ ನಾನು 20 ವರ್ಷದ ಅನುಭವದಲ್ಲಿ ಈ ತರ ಸುತ್ಕೊಂಡು ಸಿಟಿನ ಯಾವತ್ತೂ ನಾನು ನೋಡೇ ಇಲ್ಲ. ಇದ್ಯಾಕೀಗ ಕಂಟ್ರೋಲ್ ಸಿಗ್ತಾ ಇಲ್ಲ? ಇಲ್ಲ ಬಾಸ್, ಕಂಟ್ರೋಲ್ ತಗೊಳಕ್ ನೋಡ್ತಾ ಇದ್ದೀನಿ. ಬೇಗ ಇಲ್ಲಿಂದ ಹೋಗ್ಬೇಕು, ಬೇಗ. ಓಕೆ ಬಾಸ್. ಎಲ್ಲ ಓಡ್ ಬನ್ನಿ, ಬೇಗ ಬೇಗ ಓಡ್ ಬನ್ನಿ. ಬಟ್ ಇದೇನಿದು? ಅವ್ರು ಮತ್ತೆ ಬರ್ತಾ ಇದ್ದಾರೆ. ಬನ್ನಿ, ಓಡ್ ಬನ್ನಿ ಬೇಗ. ಅಯ್ಯೋ ಬೋಟು, ನಮ್ಮದು ಕರ್ಕೊಂಡೋಗ ಬರ್ತೀವಿ. ಅವನ್ ಪಕ್ಕಕ್ಕೆ ಕರ್ಕೊಂಡೋಗು. ಓಕೆ ಬಾಸ್. ಇದೆಲ್ಲಿಂದ ಬಂತು? ಓಡಿ ಬೇಗ, ಓಡಿ ಓಡಿ. ನಿನ್ನ ಮಮ್ಮಿಗೆ ವೈರಿ ಯಾಕಾಗಿದ್ಯಾ? ನಾನ್ ನಿಮ್ ಮಮ್ಮಿ ವೈರಿನಾ? ಅರೆ, ನಾನು ಅವ್ರನ್ನ ಇದುವರೆಗೂ ಖಂಡಿತ ನೋಡೇ ಇಲ್ಲ. ನಮ್ಮಮ್ಮಿಗೆ ತುಂಬಾ ವಯಸ್ಸಾಗಿದೆ, ತುಂಬಾ ಹುಷಾರಿಲ್ಲ. ಅವ್ರ ಕೊನೆ ಆಸೆ ಇದ್ದಿದ್ದು ಕೊಹಿನೂರ್ ವಜ್ರ ನೋಡ್ಬೇಕು ಅಂತ. ನಾನು ಅನ್ಕೊಂಡಿದ್ದೆ ಒಂದ್ಸತಿ ಅವ್ರಿಗೆ ಆ ವಜ್ರ ತೋರಿಸಿ ವಾಪಸ್ ಇಟ್ಬಿಡೋಣ ಅಂತ. ಆದ್ರೆ ನಾನೀಗ ನಮ್ಮಮ್ಮಿ ಕೊನೆ ಆಸೆ ನೆರವೇರ್ಸಕ್ಕಾಗಲ್ಲ. ನಾನೆಂತ ಮಗನಾಗಿ ಹುಟ್ಬಿಟ್ಟೆ ಅವ್ರಿಗೆ. ಒಂದು ಆಸೆ ನೆರವೇರ್ಸಕ್ಕೂ ಆಗ್ಲಿಲ್ಲ. ಮಮ್ಮಿ, ಡಾಕ್ಟರ್ ಡೆಸ್ಟ್ರಾಯರ್, ನನಗೆ ಖಂಡಿತ ಗೊತ್ತಿರ್ಲಿಲ್ಲ ನೀವು ನಿಮ್ ತಾಯಿಗೋಸ್ಕರ ವಜ್ರನ ಕದ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದು. ಸಾರಿ, ನಿಮ್ಮ ಮಮ್ಮಿ ಆಸೆ ಖಂಡಿತ ಪೂರೈಸ್ತೀನಿ. ತಗೊಳ್ಳಿ, ಈ ವಜ್ರ ತಗೊಂಡೋಗಿ ಅವ್ರಿಗೆ ತೋರಿಸ್ಬಿಟ್ಟು ವಾಪಸ್ ತರ್ಕೊಟ್ಬಿಡಿ. ಓಕೆ? ನೀನ್ ತುಂಬಾ ಒಳ್ಳೆ ಮನುಷ್ಯ. ಒಂದ್ ವೇಳೆ ಪ್ರಪಂಚದ ಎಲ್ಲ ಮನುಷ್ಯರು ನಿನ್ನಷ್ಟೇ ಒಳ್ಳೆಯವರಾಗಿದ್ರೆ ಪ್ರಪಂಚ ಎಷ್ಟು ಚೆನ್ನಾಗಿರೋದು. ನನ್ನ ಮಮ್ಮಿಗೆ ವಜ್ರ ತೋರಿಸ್ಬಿಟ್ಟು ವಾಪಸ್ ಬರ್ತೀನಿ. ಬಾಯ್ ಬಾಯ್ ಒಳ್ಳೆ ಮನುಷ್ಯ. ಬಾಯ್ ಬಾಯ್ ಬಾಯ್. ಅಲ್ಲ ಮೋಟು, ಅವನ ಹತ್ರ ಏನೋ ನೀನು ಯೋಗಕ್ಷೇಮ ಮಾತಾಡ್ತಾ ನಿಂತ್ಕೊಂಡಿದ್ದೆ ಅಲ್ಲ ಕಣೋ. ಅವನಿನ್ನ ಯಾಕೆ ತಪ್ಕೊಂಡಿದ್ದ? ಅವ್ರ ತಾಯಿಗೆ ತುಂಬಾ ಕಾಯಿಲೆ ಇದೆಯಂತೆ. ಅವ್ರಿಗೆ 100 ವರ್ಷ ಅಂತೆ. ಅವ್ರ ಕೊನೆ ಆಸೆ ಏನು ಅಂದ್ರೆ
ಆ ಕೊಹಿನೂರ್ ವಜ್ರನ ನೋಡೋದಂತೆ. ಪಾಪ ಅದಕ್ಕೆ ಆ ಮನುಷ್ಯ ಪ್ರತಿ ಸಾರಿ ಆ ವಜ್ರನ ಕದಿಯಕ್ ನೋಡ್ತಾ ಇದ್ದ. ಆದ್ರೆ ನಾವು ವಿಲನ್ಗಳಾಗ್ಬಿಟ್ಟು ಅವನ್ ದಾರಿಗೆ ಅಡ್ಡ ಬರ್ತಾ ಇದ್ವಿ. ನಾನು ಆ ವಜ್ರನ ಅವನ್ ಕೈ ಕೊಟ್ಬಿಟ್ಟೆ. ಅವನು ಹೋಗಿ ಅವ್ರ ತಾಯಿಗೆ ತೋರ್ಬಿಟ್ಟು ನನಗೆ ವಾಪಸ್ ತಂದು ಕೊಡ್ತಾನಂತೆ. ಅಯ್ಯ ಮೋಟು ಮೋಟು, ನಾನು ನಿನ್ ಬುದ್ಧಿ ಏನಂತ ಹೇಳೋ. ಅವನು ನಿನ್ಗೆ ಸುಳ್ಳು ಹೇಳ್ಬಿಟ್ಟು ಯಾಮರ್ಸ್ಬಿಟ್ಟು ಹೋಗಿದ್ದಾನೆ ಕಣ. ಈ ಕಡೆ ಕಾಲಕ್ಕೆ ಅಯ್ಯೋ, ನನ್ ಖಂಡಿತ ವಜ್ರನ ವಾಪಸ್ ತಗೊಂಬರ್ತೀನಿ. ನನ್ ತಪ್ಪಾಗೋಯ್ತು. ಮತ್ತೆ ಇಲ್ಲೋಡ, ಇದರಲ್ಲಿ ಡಾಕ್ಟರ್ ಡೆಸ್ಟ್ರಾ ಇದಾರಲ್ಲ, ಅವ್ರ ಕಡೆಯವ್ರದೆಲ್ಲ ಫೋನ್ ನಂಬರ್ ಇದೆ ಕಣೋ. ಇದರಲ್ಲಿ ಲಾಸ್ಟ್ ಮೆಸೇಜು ಡಾಕ್ಟರ್ ಡೆಸ್ಟ್ರಾ ಅವ್ರ ಕಡೆಯಿಂದ ಇದೆ ಕಣೋ. ಇದರಲ್ಲಿ ಏನು ಬರ್ತಿದೆ ಗೊತ್ತೇನೋ, ನಿಮ್ಮಲ್ಲಿರೋ ಜ್ವಾಲಾಮುಖಿನ ಹೊರಗೆ ತನ್ನಿ ಅಂತ. ಸುಮ್ಮನೆ ಇದ್ರೆ ಏನು ಕೆಲಸ ಆಗಲ್ಲ. ಇಲ್ಲ ಅಂದ್ರೆ ಈ ವ್ಯಾಲಿಲಿ ಜೀವನ ಪೂರ್ತಿ ಕೆಲಸ ಇಲ್ಲದೆ ಸುಮ್ಮನೆ ಕಾಲ ಕಳೀತಿರ್ಬೇಕಾಗುತ್ತೆ. ಎಸ್ 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 ಇದು ಯಾವುದೋ ಒಂದು ರೀತಿ ಕೋಡ್ ಮೆಸೇಜು. ಪತ್ತು ರೆಡಿ, ಇದನ್ನ ಡಿ ಕೋಡ್ ಮಾಡಕ್ ಬಿಡೋಣ. ಸಾರಿ ಸ್ನೇಹಿತರೆ, ವೆರಿ ಸಾರಿ. ನನ್ನಿಂದಾಗಿ ಎಲ್ಲಾನು ಉಲ್ಟಾ ಪಟ್ಟ ಆಗೋಗ್ಬಿಟ್ಟಿದೆ. ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದೇ ಇಲ್ಲ. ಏಯ್, ಅಯ್ಯೋ ಪಾಪ, ಬಹಳ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಳಯ್ಯ. ಇದರಲ್ಲಿರೋ ಮೆಸೇಜ್ ಏನಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿರುವ ಜ್ವಾಲಾಮುಖಿಯನ್ನ ಹೊರಗೆ ತನ್ನಿ, ಇಲ್ಲ ಅಂದ್ರೆ ಈ ವ್ಯಾಲಿನಲ್ಲಿ ಟ್ವಿಸ್ಟ್ ಆಗ್ತಾನೆ ಇರುತ್ತೆ. ಬಾಸ್, ನಾವಿಲ್ಲಿ ಎಷ್ಟೊತ್ತಿರ್ಬೇಕು? ಓಹೋ, ನನ್ನ ಸ್ಪೆಷಲ್ ಪ್ಲೇನ್ ಬರೋವರೆಗೂ. ನನ್ನ ಸ್ಪೆಷಲ್ ಪ್ಲೇನ್ ಇಲ್ಲಿ ತನಕ ಯಾಕೆ ಬಂದಿಲ್ಲ? ಬೇಗ ಮಾಡು, 1 ನಿಮಿಷದಲ್ಲಿ ನನ್ನ ಸ್ಪೆಷಲ್ ಪ್ಲೇನ್ ಬರಬೇಕು. ಎಲ್ಲಿ ಹೋಯ್ತು ನನ್ನ ಸ್ಪೆಷಲ್ ಪ್ಲೇನ್? ಅರೆ ಅರೆ ಬಾಸ್, ಅಲ್ಲಿ ನೋಡಿ, ತುಂಬಾ ಒಳ್ಳೆ ಮನುಷ್ಯರು. ಮೋಟು ಅಲ್ಲೇ ಇದ್ದಾರೆ. ಅಲ್ಲೋ ಮೋಟು. ಇಲ್ಲಿ ನೋಡು. ಮೋಟು 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 ಮೋಟು. ಸುಮ್ಮನೆ ಯಾಕೆ ಕರಿತಿದ್ಯೋ ಅವ್ರನ್ನ? ಬಾಸ್, ಪತ್ಲು, ನಾನು ಈಗ ತಾನೇ ಬಿಗ್ ಬಾಯ್ ಮತ್ತೆ ಡಾಕ್ಟರ್ ಡೆಸ್ಟ್ರಾಯರ್ನ ನೋಡ್ದೆ ಕಣೋ. ಅವರು ಎದುರುಗಡೆ ಇರೋ ಟವರ್ ಅಲ್ಲಿ ಇದ್ದಾರೆ. ಕೋಡ್ನ ಡಿ ಕೋಡ್ ಮಾಡೋ ನೀನು. ನಾನು ಈಗಲೇ ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡ್ಬಿಡ್ತೀನಿ. ಕೆಳಗಡೆ ನೋಡು. ಅರೆ ಇಲ್ಲ, ಲಿಫ್ಟಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡ್ಬಿಡು. ನಾನು ಈಗಲೇ ಬಂದ್ಬಿಡ್ತೀನಿ. ಸರಿ ಕಣೆ ಪತ್ಲು. ನಿಂತ್ಕೋಬೋಟು, ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಓಡ್ದಯ್ಯ ಬೇಗ. ನಡಿ. ತಾಯಿ ಹೆಸರು ಹೇಳ್ಬಿಟ್ಟು ವಜ್ರ ಕಿತ್ಕೊಂಡ್ಬಿಟ್ಟಿದ್ಯಲ್ಲ. ಏಯ್ ನೋಡು, ಏಯ್, ಅಲ್ಲಿ ಡಿಸ್ಟ್ರಾಯರ್. ಹಿಡ್ಕೊಂಬಿಡಿ ಅವನ್ನ. ಕೆಲಸ ಕಡೆ ಓಡಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಇಟ್ಕೊಳ್ಳಿ. ಅಯ್ಯಮ್ಮ, ಹೊರಗಡೆ ಹೋಗಕ್ಕಾಗಲ್ಲ ಅಂದ್ರೆ ಒಳಗಡೆ ಬಂದ್ಬಿಡಿ. ಲಿಫ್ಟ್ ಅಲ್ಲೇ ಹೋಗೋಣ ನಾವು. ಬಾಸ್, ನಿಮ್ ಸ್ಪೆಷಲ್ ಪ್ಲೇನ್ ಯಾವಾಗ ಬರುತ್ತೆ? ಎಲ್ಲಿ ಹೋಯ್ತದು? ಇವತ್ತು ನಾನು ಡಾಕ್ಟರ್ ಡೆಸ್ಟ್ರಾಯರ್ನ ಖಂಡಿತ ಬಿಡೋದಿಲ್ಲ. ಎಲ್ಲಿದೆ ನನ್ನ ಸ್ಪೆಷಲ್ ಪ್ಲೇನ್? ಈ ಕಡೆ. ಈ ಕಡೆ ಬಾ. ಇಲ್ಲಿದ್ದೀವಿ. ಇವ್ರಿಲ್ಲಿಗೂ ಬಂದ್ಬಿಟ್ರು. ನಡಿ ಬೇಗ. ನಡೀರಿ ಬಾಸ್, ಬೇಗ ನಡೀರಿ. ಡಾಕ್ಟರ್ ಡೆಸ್ಟ್ರಾಯರ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾರ್ಡ್. ಬಾಯ್. ಮೋಟು, ಅರೆ ಅರೆ, ಎಲ್ಲಿ ತನಕ ಓಡೋದು? ಇಲ್ಲಿ ಕೇಳಿ, ಆ ಮೆಸೇಜ್ನ ನಾನು ಡಿಕೋಡ್ ಮಾಡಕ್ ಬಿಟ್ಟಿದ್ದೀನಿ. ಒಂದ್ ನಿಮಿಷ ನನ್ ಗೆಳೆಯರ, ಇಲ್ಲಿ ಕೇಳಿ. ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಕೆಲಸ ಮಾಡ್ಬೇಕಾಗಿದೆ. ಅಲ್ಲ, ಈ ಎಳ್ನೀರು ಬಿಡಿಸಿದ್ನಲ್ಲ, ಅವ್ರ ಕತೆ ಸ್ವಲ್ಪ ವಿಚಾರಿಸ್ಕೊಳಲ್ಲ ಇರಿ. ಅಯ್ಯಪ್ಪ, ಬೇಡ, ಯಾಕೆ ಕುಡಿತೀರಾ? ಚಟ್ನಿ ಮಾಡಕ್ ಬಿಡಲ್ಲ. ಅಯ್ಯಯ್ಯೋ, ಸಾರಿ ಸಾರಿ ಸಾರಿ.
ಇಲ್ಲಿವರೆಗೂ ಏನಾಯ್ತು ಅದೆಲ್ಲ ಮರ್ತ್ಬಿಡಿ. ಇಲ್ಲಿ ಕೇಳಿ, ನಮ್ಮಲ್ಲಿ ಅಡಗಿರೋ ಜ್ವಾಲಾಮುಖಿನ ನಾವೇ ಈಗ ಹೊರಗಡೆ ತರಬೇಕು. ಅಂದ್ರೆ ಅರ್ಥ ಸ್ಲೀಪಿಂಗ್ ವಾಲ್ಕೆನೋ. ವ್ಯಾಲಿನಲ್ಲಿ ಡ್ಯಾನ್ಸ್ ಮಾಡ್ಕೊಂಡೇ ಇದ್ಬಿಡ್ತೀರಾ ಅಂದ್ರೆ ಅರ್ಥ ವ್ಯಾಲಿ ಆಫ್ ಟ್ವಿಸ್ಟರ್ಸ್. ನಾನು ಚೆಕ್ ಮಾಡಿದ್ದೀನಿ, ವ್ಯಾಲಿ ಆಫ್ ಟ್ವಿಸ್ಟರ್ ನಲ್ಲಿ ಸ್ಲೀಪಿಂಗ್ ವಾಲ್ಕೆನೋ ಇದೆ. ಅದು ಎಷ್ಟೋ ವರ್ಷಗಳಿಂದ ಅಲ್ಲಿ ಮಲ್ಕೊಂಡೇ ಇದೆ. ನಾನು ಕೇಳ್ಪಟ್ಟೆ ಈಗ ಅದರಿಂದ ಹೊಗೆ ಬರ್ತಾ ಇದೆಯಂತೆ. ಅಲ್ಲಿ ಖಂಡಿತವಾಗ್ಲೂ ಏನೋ ಇದ್ದೇ ಇದೆ. ಅದಕ್ಕೆ ಆ ಡೆಸ್ಟ್ರಾಯರ್ಗೆ ಕೊಹಿನೂರ್ ವಜ್ರ ಬೇಕಾಗಿ ಬಂತು. ಬನ್ನಿ ಬನ್ನಿ ಹೋಗೋಣ. ಹುಡಿ ಹುಡಿ. ಸರಿಯಪ್ಪ. ಅದೇ ಸ್ಲೀಪಿಂಗ್ ವಾಲ್ಕೆನೋ ತುಂಬಾ ವರ್ಷಗಳಿಂದ ಮಲ್ಕೊಂಡಿತ್ತು. ಹೌದಾ? ಆದ್ರೆ ಕೆಲವು ತಿಂಗಳುಗಳಿಂದ ಅದರಿಂದ ಹೊಗೆ ಬರ್ತಾ ಇದೆ. ಅದಕ್ಕೆ ನಾವೀಗ ಅದ್ರ ಹತ್ರ ಹೋಗೋದಿಲ್ಲ. ಹಾ, ಒಪ್ಕೋತೀನಿ. ನಾವ್ ಅದ್ರ ಹತ್ರ ಟ್ರೈನಲ್ಲಿ ಹೋಗಕ್ ಆಗಲ್ಲ ಅಂತ. ಆದ್ರೆ ನಾವು ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬೋದಲ್ವಾ? ಇಲ್ಲಿ ಎಷ್ಟು ಬಿರುಗಾಳಿ ಬರುತ್ತೆ ಅಂದ್ರೆ ಹೆಲಿಕಾಪ್ಟರ್ಸ್ ಹತ್ರ ಹೋಗ್ತಿದ್ದಂಗೆ ಟ್ವಿಸ್ಟ್ ಆಗಿ ಬಿದೋಗುತ್ತೆ. ಅದಕ್ಕೆ ಬೆಟ್ಟದ ಮೇಲೆ ಹೋಗೋಕಂತ ಒಂದು ಟಾಯ್ ಟ್ರೈನ್ ವ್ಯವಸ್ಥೆ ಇದೆ. ಅಲ್ಲಿ ನೋಡಿ ಕಾರ್ ಹೋಗ್ತಾ ಇದೆ ಅಲ್ಲಿಗೆ. ಬನ್ನಿ ನಾವು ಹೋಗೋಣ. ಬೇಡ ಬೇಡ ಬೇಡ, ಅಲ್ಲಿ ಅಪಾಯ ಇದೆ. ಅಪಾಯ ಇದ್ದಿದ್ರೆ ಅವರು ಕೂಡ ಹೋಗಕ್ ಆಗ್ತಾ ಇರ್ಲಿಲ್ಲ ಮೈ ಫ್ರೆಂಡ್. ಬನ್ನಿ ಹೋಗೋಣ. ಬನ್ನಿ ಡ್ರೈವರ್, ಬನ್ನಿ ಹೋಗೋಣ. ನಿಂತ್ಕೊಳ್ಳಿ. ಅಯ್ಯೋ, ನನಗೆ ಏನ್ ಮಾಡ್ಲಿ, ಇವ್ರು ಸಿಕ್ಕಾಕೋತಾರೆ. ಬಾಸ್, ಯಾರೋ ಟೂರಿಸ್ಟ್ ನಮ್ಮ ಹಿಂದೆ ಬರ್ತಾ ಇದ್ದಾರೆ. ಬರ್ಲಿ ಬಿಡು. ಮೋಟು ಪತ್ಲು ಏನಾದ್ರೂ ನಮ್ ಹಿಂದೆ ಬಿದ್ರೆ ಹಾಗೆ ಅವರು ಕೆಲ್ಸಕ್ಕೆ ಬರ್ತಾರೆ. ಹಲೋ, ಈ ಟ್ರೈನ್ ಮೇಲ್ ಹೋಗುತ್ತಲ್ವಾ, ನಾವು ಕೂಡ ಜಾಯ್ನ್ ಆಗ್ಬೋದಾ? Yes, you are most welcome to join us at your own risk. ಈ ಕಾರು ಡಾಕ್ಟರ್ ಡೆಸ್ಟ್ರಾಯ್ ಇದಾರಲ್ಲ ಅವ್ರದ್ದು ಕಣೋ. ಇವರು ಬಂದ್ಬಿಟ್ರಾ? ಬರ್ಲಿ ಬಿಡು. ಬಟ್ ಅಲ್ಲಿ ನೋಡು, ಟ್ರೈನಲ್ಲಿ ಅವರು ಕೂತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದಾರೆ. ಜೊತೆಲಿ ಟೂರಿಸ್ಟ್ಗಳು ಇದ್ದಾರೆ ಕಣೋ. ಪತ್ಲು ಬೇಗ ನಡೆಯೋ. ಪಾಪ ಟೂರಿಸ್ಟ್ಗಳಿಗೂ ಗೊತ್ತಿಲ್ಲ ಆ ಡೆಸ್ಟ್ರಾಯರ್ ಎಷ್ಟು ಕೆಟ್ಟವನು ಅಂತ. ನಡಿ. ಸ್ಟಾಪ್, ನಿಂತ್ಕೋ. ಹಿಡ್ಕೊಳ್ಳಿ. ಬನ್ನಿ, ಡಾಕ್ಟರ್ನ. ಸಿಂಗಿಯಾ ಯಾ ಇಪ್ಪಿ ಯಪ್ಪಿಯಾ. ಬಾಸ್, ಅವರು ಟ್ರೈನ್ ಮೇಲೆ ಹತ್ಕೊಂಡು ಈ ಕಡೆನೇ ನಡ್ಕೊಂಡು ಬರ್ತಾ ಇದ್ದಾರೆ ಬಾಸ್. ಹೋಗು, ಅವ್ರಿಗೆ ಕೆಳಗೆ ಹೋಗೋ ದಾರಿ ತೋರಿಸು. ಮನ್ರೋ. ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ಬ್ಯಾಕ್ ಫೋಟೋ. ಮೋಟು, ಒಂದು ಟೂರಿಸ್ಟ್ ನ ಬಚಾವ್ ಮಾಡು, ಇಲ್ಲ ನನ್ನ ಹಿಂದೆ ಬಾ. ಎರಡೇ ಚಾಯ್ಸ್ ಇರತ್ತೆ ನಿನ್ಗೆ. ಬಾಯ್. ಅಯ್ಯಯ್ಯೋ, ನಮ್ಮನ್ನ ಕಾಪಾಡಿ. ಯಾರಾದ್ರೂ ಕಾಪಾಡಿ. ಯಾರಾದ್ರೂ ನಮ್ಮನ್ನ ಕಾಪಾಡಿ, please. ಅಯ್ಯೋ, ಯಾರಾದ್ರೂ ಕಾಪಾಡಿ. ನಮ್ಮನ್ನ ಕಾಪಾಡಿ. ಏನ್ ಮಾಡೋದು? ನನ್ ಸಮೋಸ.
ಮೇಡಮ್ ನೋಡ್ಕೊಂಡು ಆಯ್ತಾ? ಮೋಟು ನಾವು ಕೋಚಸ್ನ ತಡಿಲೇಬೇಕಣೋ, ಇಲ್ಲಾಂದ್ರೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಓಡ್ತಾನೆ ಇಲ್ಲ ಕಣ ಪತ್ಲು. ನೀನೇನಾದ್ರೂ ಐಡಿಯಾ ಕೊಡೋ. ಗಬಗಬಾ. ಮೋಟು ಮೋಟು ಪ್ಲೀಸ್ ನನಗೊಂದು ಸ್ವಲ್ಪ ಸಮೋಸ ಕೊಡ್ತೀರಾ? ಡೋಂಟ್ ಮೈಂಡ್. ನಾನ್ ಕೊಡೋದಿಲ್ಲ. ಮೊದ್ಲೇ ನಾವಿಲ್ಲಿ ಉಲ್ಟಾ ಹೋಗ್ತಾ ಇದೀವಿ. ಏನಾಗುತ್ತೋ ಏನೋ ಯಾರಿಗ್ ಗೊತ್ತು. ಅದಕ್ಕೂ ಮುಂಚೆ ನಾನು ಸಮೋಸ ಮೋಟು ತಿಂದಿದ್ದೀನಿ. ಇಲ್ಲಿದೇನಾ? ಪತ್ಲು ಇವ್ರು ನಂಗೆ ಇನ್ಸಲ್ಟ್ ಮಾಡ್ಬಿಟ್ರು ಕಣೋ. ನಾನಂತೂ ಸಮೋಸ ತಿನ್ನೋದೇ ಇಲ್ಲ, ನನಗೆ ಬೇಡ. ಅಯ್ಯೋ ಯಜಮಾನ್ರೆ, ಎಂತ ಕೆಲಸ ಮಾಡ್ತಾ ಇದ್ದೀರಾ ನೀವು? ಇವನು ಮೋಟು ಯಜಮಾನ್ರೆ, ಮೋಟು ಸಮೋಸ ತಿಂದ್ರೆ ಈ ಟ್ರೈನ್ನ ತಡೆದು ಬಿಡ್ತಾನೆ. ಏನು ನೀವು ಟ್ರೈನ್ ನಿಲ್ಲಿಸ್ತೀರಾ? ಹಾಗಾದ್ರೆ ಸಮೋಸ ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ. ಬೇಡ. ಪ್ಲೀಸ್ ಪ್ಲೀಸ್ ತಗೊಳ್ಳಿ. ನಾನು ತಿನ್ನೋದಿಲ್ಲ, ಹಠ ನಾನು ಮಾಡ್ಬೇಡಿ, ತಿನ್ನೋದಿಲ್ಲ, ತಗೊಳ್ಳಿ. ನಾನು ತಿನ್ನೋದೇ ಇಲ್ಲ. ಈಗ ನಾನು ಕೊಹಿನೂರ್ನ ಉಪಯೋಗಿಸುವಂತ ಸಮಯ ಬಂದಿದೆ. ಓಕೆ ಓಕೆ. ರೆಡಿಯಾಗಿರಿ ನನ್ನ ಫ್ರೆಂಡ್ಸ್. ನಾನು ನನ್ನ ಸ್ನೇಹಿತರು ಮತ್ತೆ ಪ್ಯಾಸೆಂಜರ್ಸ್ನ ಕಾಪಾಡಲೇಬೇಕು. ನಾನು ಈ ಟ್ರೈನ್ನ ಯಾವುದೇ ಕಾರಣಕ್ಕೂ ತಡಿಲೇಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಇಲ್ಲಡಿ, ತುಂಬಾ ತೊಂದರೆ ಇದೆ. ನೀವು ನಿಮ್ ಬಸ್ ತಗೊಂಡು ಈ ಜಾಗನ ಮೊದಲು ಖಾಲಿ ಮಾಡಿ. ಓಕೆ ಥ್ಯಾಂಕ್ ಯು. ಬಾಯ್. ನಾವೀಗ ಡೆಸ್ಟ್ರಾಯರ್ನ ನೋಡ್ಲೇಬೇಕು. ಅದೇನೇ ಆದ್ರೂ ಪರವಾಗಿಲ್ಲ. ಡಾಕ್ಟ್ರಣ್ಣ, ನಿಮ್ ಫ್ಲೈಯಿಂಗ್ ಹೆಲ್ಮೆಟ್ನ ತೆಗಿರಿ ಬೇಗ. ಓ ಇಲ್ಲ ಕಡೆಯ, ಇಲ್ಲಿ ಕೇಳಯ್ಯ, ನನಗೆ ಗೊತ್ತಾಯ್ತು. ಈ ವಾಲ್ಕೆನೋಯಿಂದ ಬರ್ತಾ ಇರೋ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಮತ್ತೆ ರೇಡಿಯೇಷನ್ಸ್ ಕಾರಣದಿಂದ ತುಂಬಾ ಜೋರಾಗಿ ಟ್ವಿಸ್ಟರ್ ಬರುತ್ತೆ. ಅದಕ್ಕೆ ನಾವು ಅಲ್ಲಿಗೆ ಹಾರ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ಕಣ್ರಯ್ಯ. ಅಯ್ಯಪ್ಪ, ನನ್ಗನ್ಸುತ್ತೆ ಡಾಕ್ಟರ್ ಡೆಸ್ಟ್ರಾಯರ್ ಇದಾನಲ್ಲ, ಯಾವ್ದೋ ಒಂದು ಡೇಂಜರ್ಸ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದ್ದಾನೆ ಅಂತ. ಆದ್ರೂ ನನ್ನ ಹತ್ರ ಒಂದು ಬೇರೆ ದಾರಿ ಇದ್ದೇ ಇದೆ ಕಣಯ್ಯ. ಹೊಡಿ. ಅರೆ ಏನಿದು? ಈ ಜಾಗ ಅಂತೂ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ. ಬನ್ನಿ ಹೋಗಿ ನೋಡೇ ಬಿಡೋಣ. ಈಗ ನಾವು ನಿಧಾನವಾಗಿ ಕಾಲಿಡ್ಬೇಕು. ಯಾವುದೇ ಕಾರಣಕ್ಕೂ ಶಬ್ದ ಬರಲೇಬಾರ್ದು. ಮೋಟು ಜೋರಾಗಿ ಮಾತಾಡ್ಬೇಡ ಕೇಳಯ್ಯ. ಅರೆ ನನಗೂ ಗೊತ್ತು ನಿಧಾನವಾಗಿ ಕಾಲಿಡಬೇಕು ಅಂತ. ನಿಧಾನ ಕಾಲಿಡೋದಿದ್ದು ಈ ತರ ಅಲ್ಲ ಕಣೋ. ಸಾರಿ ಪತ್ಲು, ಸಾರಿ. ನಡಿ ಮತ್ತೆ ಮೇಲ್ಗಡೆ ಹೋಗ್ಬಿಟ್ಟು ನಿಧಾನ ಕಾಲಿಟ್ಕೊಂಡ್ ಬರೋಣ. ಓಕೆ. ವೆಲ್ಕಮ್ ಮೋಟು ಪತ್ಲು, ವೆಲ್ಕಮ್.
ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ನಿಮ್ ಕತೆ ಮುಗೀತು ಅಂತಾನೆ ಅರ್ಥ. ಡಾಕ್ಟರ್ ಡಿಸ್ಟ್ರಾಯರ್, ಆ ಕೊಹಿನೂರ್ ವಜ್ರ ನಮಗ್ ಕೊಟ್ಬಿಡು. ಪ್ರಪಂಚನೇ ನಾಶ ಮಾಡುವಂತ ಸ್ಯಾಟಲೈಟ್ ಕಂಡಿಡ್ದಿದ್ದೀನಿ. ಅದನ್ನ ಆಕ್ಟಿವೇಟ್ ಮಾಡೋದಕ್ಕೆ ಈ ಕೊಹಿನೂರ್ ವಜ್ರದ ಅವಶ್ಯಕತೆ ತುಂಬಾನೇ ಇತ್ತು. ನೋಡಿ, ಸ್ವಲ್ಪ ಹೊತ್ತಲ್ಲಿ ನನ್ನ ಸ್ಯಾಟಲೈಟ್ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ನಾನು ಚಿಟಿಕೆ ಹೊಡೆಯೋಷ್ಟರಲ್ಲೇ ಪ್ರಪಂಚನ ನಾಶ ಮಾಡ್ತೀನಿ. ಕೆಲಸ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ ನಿಂಗೆ. ಡಾಕ್ಟರ್ ಡಿಸ್ಟ್ರಾಯರ್, ಅದನ್ನೆಲ್ಲ ನಿಲ್ಲಿಸ್ಬಿಡು. ಡಾಕ್ಟರ್ ಡೆಸ್ಟ್ರಾಯರ್ ನಾಶ ಆಗೋದಿಲ್ಲ. ಡಾಕ್ಟರ್ ಡೆಸ್ಟ್ರಾಯರ್ ನಾಶ ಮಾಡ್ತಾನೆ. ರೋಬೋಸ್, ಕವರ್ ದೆಮ್. ನಾನೀಗ ಇವ್ರಿಗೆ ತೋರಿಸ್ತೀನಿ ಡಾಕ್ಟರ್ ಡೆಸ್ಟ್ರಾಯರ್ ಏನ್ ಮಾಡ್ತಾನೆ ಅಂತ. ಅವನು ಮಿಷಿನ್ ಆನ್ ಮಾಡ್ಬಿಟ್ಟಿದ್ದಾನೆ. ಅಯ್ಯಮ್ಮ ಮೋಟು ಪತ್ಲು, ಹೇಗಾದ್ರೂ ಮಾಡಿ ಆ ಡಾಕ್ಟರ್ ಡೆಸ್ಟ್ರಾಯರ್ನ ತಡಿಬೇಕು. ಹೋಗಿ. ಈಗ ನನ್ನ ಮೊದಲ ಟಾರ್ಗೆಟ್ ಲಂಡನ್. ಕತೆ ಮುಗೀತು. ಈಗ ನಾನು ಈ ಪ್ರಪಂಚ ಆಳೋದನ್ನ ಯಾರು ನಿಲ್ಸಕ್ಕಾಗಲ್ಲ. ಅಯ್ಯಯ್ಯೋ, ಮೋಟು! ನನ್ನ ಸ್ನೇಹಿತನಿಗೆ ಹೊಡೆಯಕ್ ಬರ್ತೇನೋ. ನೀನ್ ಬಿಡಲ್ಲ ಕಡೆ ಇವತ್ತು. ಎಲ್ಲೋಗ್ಬಿಟ್ಟ? ಅಯ್ಯೋ ಪತ್ಲು, ನೀವು ಹುಷಾರಾಗಿದೆ ತಾನೆ? ಮೋಟು, ಈಗ ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಇದು ಆಕ್ಟಿವೇಟ್ ಆಗೋಗಿದೆ. ಈಗ ನೋಡಿ ಡೆಸ್ಟ್ರಾಯರ್ನ ಚಮತ್ಕಾರ. ಹಾ ಅಯ್ಯಮ್ಮ, ಡಾಕ್ಟರ್ ಡೆಸ್ಟ್ರಾಯರ್ ಸೋಲೋದಿಲ್ಲ, ಸೋಲಿಸ್ತಾನೆ. ಇಲ್ಲ ಇಲ್ಲ, ಪತ್ಲು, ಹೋಗ್ತಾ ಇದೀನಿ ಕಣೋ. ಆ ಕೊಹಿನೂರ್ನ ಜಾಗಿನ ತೆಗೆಯೋದಕ್ಕೆ. ಬೇಡ ಕಣ ಮೋಟು, ಬೇಡ ಮೋಟು. ನೀನು ಸನ್ರೈಸ್ ಅಲ್ಲಿ ಸುಟ್ಟೋಗ್ಬಿಡ್ತೀಯ ಕಣ ಮೋಟು. ಪ್ರಯತ್ನ ಪಡ್ತೀನಿ ಕಣೋ. ಪ್ರಯತ್ನ ಪಡೋರ್ಗೆ ಯಾವತ್ತೂ ಸೋಲು ಅನ್ನೋದೇ ಇರೋದಿಲ್ಲ. ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಅಯ್ಯೋ, ಇದೇನಿದು? ಅಯ್ಯೋ ಮೋಟು, ನನ್ ಗೆಳೆಯ, ಇಲ್ಲಿ ಗೆಳೆಯ, ನಾನು ಕೊಟ್ಟಿರೋ ಹೀಟ್ ರೆಸಿಸ್ಟೆಂಟ್ ಗ್ಲೌಸ್ ನ ಯಾವಾಗ ಯೂಸ್ ಮಾಡ್ತೀಯ ನೀನು?
ಅಯ್ಯೋ ಏನದು ಜೋರ್ ಶಬ್ದ ನೋಡಿ ನೋ 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 ಆಟ ಇನ್ನೂ ಬಾಕಿ ಇದೆ ಮೋಟು ಪತ್ಲು. ನಾನ್ ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ನನ್ನ ಕೆಲ್ಸನೆಲ್ಲ ಹಾಳು ಮಾಡಿದ್ದೀರಾ. ಆಯ್ತು ಬಾರೋ. ಇನ್ಸ್ಪೆಕ್ಟರ್ ಚಿಂಗಮ್ ಅವ್ರ ಸಿಗ್ನಲ್ ಇಲ್ಲಿಂದಾನೆ ಬರ್ತಾ ಇದ್ದಿದ್ದು. ನಡೀರಿ ಒಳಗೆ. ಮೋಟು ಪತ್ಲು, ತುಂಬಾನೇ ಧನ್ಯವಾದ. ಥ್ಯಾಂಕ್ ಯು. ನೀವು ಇಡೀ ಜಗತ್ತನ್ನ ಇವತ್ತು ಕಾಪಾಡ್ಬಿಟ್ರಿ. ಬಿಡಿ ನನ್ನ ಬಿಡಿ ಮೋಟು ಪತ್ಲು, ನಾನು ನಿಮ್ಮನ್ನು ಬಿಡೋದಿಲ್ಲ. ಇದನ್ನ ತಗೊಳ್ಳಿ ಸರ್, ಇದನ್ನ ಜೋಪಾನಾಗಿ ಇಟ್ಕೊಳ್ಳಿ ಸರ್. ಥ್ಯಾಂಕ್ ಯು. ತಾವು ಡಾಕ್ಟರ್ ಡೆಸ್ಟ್ರಾಯರ್ನ ಹೇಳ್ಕೊಂಡೋಗ್ಬಿಡಿ. ಇನ್ನೊಂದು ವಿಷಯ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಾವು ಈ ಕೊಹಿನೂರ್ ವಜ್ರನ ನಮ್ಮ ದೇಶಕ್ಕೆ ತಗೊಂಡೋಗ್ಬೋದಾ ಸರ್? ಇದಕ್ಕೆ ಪರ್ಮಿಷನ್ ನಮ್ಮ ರಾಣಿಯವರೇ ಕೊಡಬೇಕು. ನಾನು ಇದ್ರ ಬಗ್ಗೆ ಅವ್ರ ಹತ್ರ ಮಾತಾಡಿ ಪರ್ಮಿಷನ್ ಕೊಡೋ ಹಾಗೆ ಮಾತಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬೇಗ ನಂಗೆ ಸ್ವಲ್ಪ ದಿನಕ್ಕೆ ಸಮೋಸ ಕೊಡ್ಸೋ, ನನಗೆ ತುಂಬಾ ಹಸುವಾಗ್ತಾ ಇದೆ ಕಣೋ. Watch India's largest kids library only on Jio Hotstar. Download the app now.